ಶ್ರಮ ಇರುತ್ತೆ ದುಡಿಮೆಯಲ್ಲಿ, ಆದರೆ ಅದಕ್ಕೆ ಆದಾಯ ಇರೋದಿಲ್ಲ. ಅದನ್ನ ಯಾವುದೋ ರೀತಿಯಲ್ಲಿ ತುಂಬಿ ಕೊಡ್ತಕ್ಕಂಥ ಕೆಲಸನೇ ಗೃಹಲಕ್ಷ್ಮಿ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸರ್, ಹಾಗಾದರೆ ಈ ಮೋಹನ್ ದಾಸ್ ಪೈ ಅಂತವರು ಯಾಕೆ ಈ ಗ್ಯಾರಂಟಿಗಳನ್ನ ಯಾವಾಗಲೂ ಟೀಕೆ ಮಾಡ್ತಿರ್ತಾರೆ? ನನಗೆ ಇದೊಂಥರ ಕಾಯಿಲೆ ಅಂತ ಅನ್ಸುತ್ತೆ, ರೋಗ ಅಂತ ಅನ್ಸುತ್ತೆ. ಮೋಹನ್ ದಾಸ್ ಪೈ ಅವರು ಗ್ಯಾರಂಟಿಗಳ ವಿರುದ್ಧ ಮಾತಾಡ್ತಾ ಅವರು ಗ್ಯಾರಂಟಿಗಳ ಥರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಅತ್ಯಂತ ಹೆಚ್ಚಾಗಿ ತಂದ ರಾಜ್ಯದ ಜೊತೆ ಹೋಲಿಸ್ತಿದ್ದಾರೆ. ಇಷ್ಟು ಅವ್ರಿಗೆ ಸಾಮಾನ್ಯ ಜ್ಞಾನದ ಕೊರತೆ ಇದ್ದಂಗೆ ಆಗಿದೆ ಅಂತ ನನಗೆ. ಉದಾಹರಣೆಗೆ ಈ ತಮಿಳ್ನಾಡದೇ ಮಾತಾಡ್ತಿದ್ವಿ. ತಮಿಳ್ನಾಡಿನ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತೀವಿ, ಮಹಿಳೆಯರ ಉದ್ಯೋಗಶೀಲತೆಯ ದರ. ಅದು ಯಾವಾಗ ಈ ಉಚಿತ ಕೊಡುಗೆಗಳನ್ನು ಕೊಡೋಕೆ ಶುರು ಮಾಡಿದ್ರು ಆವಾಗ ಅದು ತುಂಬ ಬೆಳೀತು. ಇಡೀ ಭಾರತಕ್ಕಿಂತ ಜಾಸ್ತಿ ಇದೆ ಇಡೀ ಭಾರತದ ಸರಾಸರಿಗಿಂತ ತುಂಬ ಜಾಸ್ತಿ ಇದೆ. ಎಲ್ಲರಿಗೂ ವಾಸಯೋಗ್ಯವಾದಂಥ, ಕೈಗೆಟುಕುವಂಥ ರೀತಿಯಾದಂಥ ನಗರವಾಗಿ ಮತ್ತು ಒಟ್ಟಾರೆ ಅಭಿವೃದ್ಧಿ ಮಾಡೋದಕ್ಕೆ ಪೂರಕವಾಗಿ ಮಾಡಬೇಕು ಅನ್ನೋಂಥ ಡಿಮ್ಯಾಂಡ್ ಯಾರಾದರೂ ಮಾಡಿದ್ರೆ ಅದು ಸರಿಯಾಗಿದೆ ಅಂತ ನನಗೆ. ಈ ಸದ್ಯ ನಾವು ಅದನ್ನು ಕಿತ್ತಾಕ್ಬಿಟ್ಟು ಯಾರಾದರೂ ಬಂದು ಫ್ಯಾಕ್ಟ್ರಿ ಮಾಡ್ತೀರಾ ಆದರೆ ನೀವು ಬರಬೇಕು, ನೀವು ಕುಡ್ಚಿಲ್ ಮಾಡಬೇಕು, ಬೈಲೊಂಗಲದಲ್ಲಿ ಮಾಡಬೇಕು, ಶಾಪುರದಲ್ಲಿ ಮಾಡಬೇಕು, ಶಾಬಾದಲ್ಲಿ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಆದರೆ ಇವೆರಡು ನಡುವೆ ಒಂದು ಬ್ಯಾಲೆನ್ಸ್ ಇರಬೇಕಲ್ಲ. ಹೌದು. ಆ ಬ್ಯಾಲೆನ್ಸ್ ಇಲ್ಲದೇ ಇರುವ ರೀತಿ ಒಳಗಡೆ ಬೆಂಗಳೂರನ್ನ ಬೆಳೆಸ್ತಾರೆ. ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ತೀವ್ರವಾಗಿ ಕಡಿಮೆ ಆಗಿದೆ ಅನ್ನುವ ಭಾವನೆ ಏನು ಮೂಡಬೇಕಿತ್ತು, ಅದು ಮೂಡಿಲ್ಲ. ಆದರೆ ಇದೇ ಕಿರಣ್ ಮಜುಮ್ದಾರ್ ಶಾ ಆಗಿರ್ಬೋದು, ಇದೇ ಮೋಹನ್ ದಾಸ್ ಪೈ ಅವರು ವಿರೋಧ ಮಾಡ್ತಾರೆ. ಅಂದರೆ ನನಗೆ ಅನ್ಸೋದು ಇವರಿಗೆ ಬೆಂಗಳೂರಿನ ನೆಲ ಬೇಕು, ಬೆಂಗಳೂರಿನ ಜಲ ಬೇಕು, ಬೆಂಗಳೂರಿನ ಗಾಳಿ ಬೇಕು, ಆದರೆ ಕನ್ನಡಿಗರಿಗೆ ಉದ್ಯೋಗ ಕೊಡೋದ್ರಲ್ಲಿ ಇವರು ಬೇಡ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇವತ್ತಿನ ಸಂದರ್ಶನದ ವಿಷಯ ಏನು ಅಂದರೆ ರಾಜ್ಯ ಸರ್ಕಾರ ತಂದಿರುವಂತಹ ಗ್ಯಾರಂಟಿಗಳು ತಂದು ಈಗಾಗಲೇ 2.5 ವರ್ಷಗಳು ಕಳೆದೋಗಿದೆ. ಈಗ ಅದನ್ನು ರಾಜ್ಯ ಸರ್ಕಾರ ಸೆಲೆಬ್ರೇಟ್ ಮಾಡ್ತಾ ಇದೆ. ಇನ್ನು ಕೆಲವರು ಅದನ್ನು ವಿರೋಧಿಸ್ತಾ ಬಂದಿದ್ದಾರೆ. ಅದರಲ್ಲೂ ಕೆಲವರು ಇದರಿಂದ ರಾಜ್ಯವೇ ದಿವಾಳಿ ಆಯಿತು ಅಂತ ಕೂಡ ಹೇಳಿದ್ರು. ಆ ಕೆಲವರು ಯಾರು ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಈಗ ನಾವು ಮೊದಲು ಚರ್ಚೆ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟ ಮೇಲೆ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಇವತ್ತು ನೋಡಬೇಕು. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಡಾಕ್ಟರ್ ವಾಸು ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನಾವೆಲ್ಲ ಜನ ಒಂದು ಅಭಿವೃದ್ಧಿಯಾಗಿ ಉತ್ತಮವಾಗಿದ್ದರೆ ಖಂಡಿತ ರಾಜ್ಯ ಅಭಿವೃದ್ಧಿಯಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈಗ ಚರ್ಚೆಯನ್ನು ಆರಂಭಿಸೋಣ. ಅದಕ್ಕೂ ಮೊದಲು ವೀಕ್ಷಕರೇ, ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದು, ಇದೇ ರೀತಿ ಇನ್ನು ಸಾಕಷ್ಟು ವಿಚಾರಗಳನ್ನು ನಿಮ್ಮ ಈ ದಿನ .comನಲ್ಲಿ ಪ್ರಸಾರ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ನಮ್ಮನ್ನು ಬೆಂಬಲಿಸಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ಶೇರ್ ಮಾಡಿ. ಸರ್, ನನ್ನ ಮೊದಲನೇ ಪ್ರಶ್ನೆ ಏನು ಅಂದರೆ, ಈಗ ರಾಜ್ಯದಲ್ಲಿ ಗ್ಯಾರಂಟಿ ತಂದು 2.5 ವರ್ಷ ಆಯಿತು. ಕಾಂಗ್ರೆಸ್ನವ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೀವು ಮಾತ್ರ ಅದನ್ನು ಸಮರ್ಥನೆ ಮಾಡ್ಕೊತ ಬಂದಿದ್ದೀರಾ. ಹಲವಾರು ವೇದಿಕೆಗಳಲ್ಲಿ, ಭಾಷಣಗಳಲ್ಲಿ ನೀವು ಹೇಳಿದ್ದೀರಾ. ಈಗ ಇತ್ತೀಚೆಗೆ ಒಂದು ಡಾಟಾ ಹೊರಗೆ ಬಂದಿದೆ ಸರ್. ಆ ಡಾಟಾ ಪ್ರಕಾರ ಏನು ಅಂದರೆ, ಕರ್ನಾಟಕ ರಾಜ್ಯ ಅಭಿವೃದ್ಧಿಯ ವಿಚಾರದಲ್ಲಿ ಹಿಂದೆ ಉಳಿದಿದೆ. ಎಲ್ಲಿ ತಮಿಳುನಾಡಿಗೆ ಹೋಲಿಸಿದರೆ ಕರ್ನಾಟಕ ಹಿಂದೆ ಉಳಿದಿದೆ ಅನ್ನುವ ಒಂದು ಡಾಟಾ. ಅದನ್ನು ನಾನು ಆಗಲೇ ಇಂಟ್ರೋಲ್ಲಿ ಹೇಳುವಾಗ ಒಂದು ಹೇಳಿದೆ, ಕೆಲವರು ಅಂತ. ಆ ಕೆಲವರು ಯಾರು ಅಂದರೆ ಮೋಹನ್ ದಾಸ್ ಪೈ ಅಂತವರು ಟ್ವೀಟ್ ಮಾಡಿ ಅದನ್ನು ಮೆನ್ಷನ್ ಮಾಡಿ ಹೇಳ್ತಾರೆ, ಏನು ಫ್ರೀ ಬೀಸ್ ಅಂದರೆ ಈ ಬಿಟ್ಟಿ ಭಾಗ್ಯಗಳಿಂದಲೇ ಕರ್ನಾಟಕ ರಾಜ್ಯ ಹಿಂದುಳಿದಿದೆ ಅಂತ. ಅದ್ರ ಬಗ್ಗೆ ಅವ್ರು ಏನು ಟ್ವೀಟ್ ಮಾಡಿದರು ಅನ್ನೋದನ್ನು ನಾವು ಮೊದಲು ಹೇಳಬೇಕಾಗತ್ತೆ. Karnataka growth has come down due to huge freebies by Chief Minister of Karnataka Siddaramaiah, very high corruption, lack of capital expenditure, bigger debts, huge revenue deficits, borrowing, financing freebies, lack of adequate good jobs, ignoring Bengaluru. Will our CM now make course correction? Kiran Majumdar Shah, Chris Gopalakrishnan, R.K. Mishra and senior IAS officer L.K. Atik and DCM D.K. Shivakumar, Karnataka is suffering bad governance. Please change. Please do not compromise our future ಅಂತ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ ಸರ್? ಅವ್ರು ಯಾರ್ಯಾರಿಗೆ ಅದನ್ನು ಟ್ಯಾಗ್ ಮಾಡಿದ್ದಾರೆ ಅನ್ನೋದು ಎಲ್ಲ ಕುತೂಹಲಕಾರಿಯಾಗಿದೆ. ಗೊತ್ತಾಯಿತು. ಅದರಲ್ಲಿ ಹಲವಾರು ಜನ ಅವ್ರ ರೀತಿಯಲ್ಲಿ ಆಲೋಚನೆ ಮಾಡುವಂಥವ್ರು, ಕಿರಣ್ ಮಜುಮ್ದಾರ್ ಶಾ ಇವರೆಲ್ಲರೂ ಕೂಡ, ಉಳಿದಂತೆ ಸರ್ಕಾರದಲ್ಲಿರೋರು ಮತ್ತು ಮುಖ್ಯಮಂತ್ರಿಗಳ ಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಫೈನಾನ್ಸ್ನ ಲೀಡ್ ಮಾಡ್ತಾ ಇದ್ದಂಥ ಎಲ್ ಕೆ ಅತೀಕ್ ಅವರೇ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದೇ ಟ್ವೀಟಲ್ಲಿ ಅದನ್ನು ಇಟ್ಕೊಂಡು ನಾನು ಹೇಳ್ತೀನಿ. ಆದರೆ ಮೊದಲನೇದು, ಇದನ್ನು ಫ್ರೀ ಬಿ ಮತ್ತು ಬೆಟ್ಟಿ ಭಾಗ್ಯ ಅಂತ ಏನು ಕರೀತಾರಲ್ಲ, ಅದ್ರ ಬಗ್ಗೆ ನಮ್ಗೆ ಯಾವಾಗಲೂ ಸಿಟ್ಟು ಬರುತ್ತೆ. ಕನಿಷ್ಠ ಅದರ ಲ್ಯಾಂಗ್ವೇಜ್ನಾದರೂ ಅವರು ಬದಲಾಯಿಸ್ಕೋಬೇಕು. ಅದನ್ನು ಕಲ್ಯಾಣ ಕಾರ್ಯಕ್ರಮ ಅಂತ ಕರಿಬೋದು, ವೆಲ್ಫೇರ್ ಸ್ಕೀಮ್ಸ್ ಅಂತ. ಇದರಲ್ಲಿ ಅವರು ಯಾವ ಮಾಹಿತಿಯನ್ನು ಕೋಟ್ ಮಾಡಿದ್ದಾರೆ, ಇನ್ನೊಬ್ಬರ ಟ್ವೀಟ್ನ ಅವರು ಕೋಟ್ ಮಾಡಿದ್ದಾರೆ. ಅದನ್ನು ಮಾಡ್ತಾ ಅವರು ತಮಿಳ್ನಾಡಿಗಿಂತ ಕರ್ನಾಟಕ ಹಿಂದುಳಿದಿದೆ ಅಂದರೆ GSDP ಗ್ರೋತಲ್ಲಿ ರಾಜ್ಯದ ಒಟ್ಟು ಸಂಪತ್ತು ಏನಿದೆ
ಪ್ರತಿ ವರ್ಷ ಅದು ಹಿಂದಿನ ವರ್ಷಕ್ಕಿಂತ ಭಿನ್ನವಾಗಿರುತ್ತೆ, ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಸಾಮಾನ್ಯ ಜಾಸ್ತಿ ಆಗ್ತಾ ಇರುತ್ತೆ. ಆ ಬೆಳವಣಿಗೆಯ ದರ ಏನಿದೆ ಅದು ತಮಿಳ್ನಾಡಿಗೆ ಹೋಲಿಸಿದ್ರೆ ಕರ್ನಾಟಕದ್ದು ಕಡಿಮೆ ಇದೆ ಅಂತ ಅವರು ಹೇಳ್ತಾರೆ. ಅದರಲ್ಲಿ ಇರುವಂಥ ದಾಖಲೆ ಏನು ಹೇಳುತ್ತೆ ಅಂತಂದರೆ, ಅವರು ಹೇಳೋದು 2023-24ರಲ್ಲಿ ತಮಿಳ್ನಾಡ್ದು 26,88,96,96,332 ಲಕ್ಷಗಳು ಇದ್ದು, ಅದು 2024-25ರಲ್ಲಿ 31 ಕೋಟಿ ಲಕ್ಷಕ್ಕೆ ಜಾಸ್ತಿ ಆಯಿತು. ಆದರೆ ಕರ್ನಾಟಕದ್ದು 25 ಕೋಟಿ ಲಕ್ಷ ಇದ್ದಿದ್ದು 28 ಕೋಟಿ ಲಕ್ಷಕ್ಕೆ ಹೆಚ್ಚಾಗಿದೆ. ಆದರೆ ತಮಿಳ್ನಾಡಿನ ಗ್ರೋತ್ ಏನಿದೆ ಅದು ಕರ್ನಾಟಕಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ ಅವ್ರು ಹೇಳ್ತಿರೋದು. ಅಂದರೆ ದಾಖಲೆ ಅಂಕಿಅಂಶ ಕರೆಕ್ಟ್ ಆಗಿದೆ. ಆದರೆ ಅಂಕಿಅಂಶದಿಂದ ಅವರು ಯಾವ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರಲ್ಲ ಅದು ಭಾಳ ತಪ್ಪಾಗಿದೆ. ಈಗ ಅದು ಬರೀ ತಮಿಳ್ನಾಡಿನ ವಿಚಾರ ಮಾತ್ರ ಅಲ್ಲ. ಕರ್ನಾಟಕದಲ್ಲಿ ನಾವು GSDP ಎಷ್ಟು ಅಂತ ನಾವು ಲೆಕ್ಕ ಹಾಕಬೇಕಾದ್ರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ ಅಂತಲೂ ನೋಡಬೇಕು. ಈ ದೇಶದಲ್ಲಿ GSDP ಅತ್ಯಂತ ಹೆಚ್ಚಿರ್ತಕ್ಕಂಥದ್ದು 5 ರಾಜ್ಯಗಳಿದೆ: ಮಹಾರಾಷ್ಟ್ರ, ತಮಿಳ್ನಾಡು, ಕರ್ನಾಟಕ, ಗುಜರಾತು ಮತ್ತು ಉತ್ತರ ಪ್ರದೇಶ. ಇವಾಗ ಉತ್ತರ ಪ್ರದೇಶ ಬಡ ರಾಜ್ಯ ಅಲ್ಲ ಅಂತ ಕೇಳ್ಬೋದು. ಉತ್ತರ ಪ್ರದೇಶ ಭಾಳ ದೊಡ್ಡ ರಾಜ್ಯ. ಇನ್ಫ್ಯಾಕ್ಟ್ ನಿಮಗೆ ಕರ್ನಾಟಕದಲ್ಲಿರುವ ಈ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳು ಒಂದು ದೇಶ ಆಗಿಬಿಟ್ಟಿದ್ರೆ ಇಡೀ ಪ್ರಪಂಚದಲ್ಲಿ 5ನೇ ದೊಡ್ಡ ದೇಶ ಉತ್ತರ ಪ್ರದೇಶ ಆಗುವಷ್ಟು ದೊಡ್ಡದದು. ಹೌದು, 22 ಕೋಟಿಗೂ ಹೆಚ್ಚು ಜನ ಇದ್ದಾರೆ. ಹಾಗಾಗಿ ಸಹಜವಾಗಿ ಅದರದ್ದು ಆರ್ಥಿಕ ಏನು ಸಾಮರ್ಥ್ಯ ಇರುತ್ತೆ ಅಥವಾ ಆ ನಂಬರ್ ಜಾಸ್ತಿನೇ ನಿಮಗೆ ಕಾಣುತ್ತೆ. ಅದು ಬಿಟ್ಟರೆ ಅದು ಬಡ ರಾಜ್ಯ ಅನ್ನೋದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ. ಇನ್ಫ್ಯಾಕ್ಟ್ ಅಷ್ಟು ದೊಡ್ಡ ರಾಜ್ಯ ಆಗಿದ್ದು ಕೂಡ ಕರ್ನಾಟಕಕ್ಕಿಂತ ಅದರ GSDP ಕಡಿಮೆ ಇದೆ. ಸೊ ತಮಿಳ್ನಾಡ್ದು ಗ್ರೋತ್ ರೇಟ್ ಮಹಾರಾಷ್ಟ್ರದ ಇನ್ನೂ ಜಾಸ್ತಿ ಇರುತ್ತೆ. ಆದರೆ ನಿಮ್ಗೆ ಒಟ್ಟು ಈ ಬೆಳವಣಿಗೆಯ ದರ ನೀವು ನೋಡಿದ್ರೆ ಅದನ್ನು ನೋಡ್ಬೇಕು ನೀವು. ಬೆಳವಣಿಗೆಯ ದರ ನೀವು ನೋಡಿದ್ರೆ ತಮಿಳ್ನಾಡು ಬಿಟ್ಟರೆ ಅತ್ಯಂತ ಹೆಚ್ಚು ಏನಿದೆ ಅದು ಕರ್ನಾಟಕದ್ದೇನಿದೆ ಬೆಳವಣಿಗೆಯ ದರದ್ದು ಕೂಡ. ನಾವು ಆ್ಯಕ್ಚುಯಲ್ GSDP ಇದನ್ನು ಬಿಟ್ಟರು ಕೂಡ ತಮಿಳ್ನಾಡನ್ನ ಕಂಪೇರ್ ಮಾಡಬೇಕಾದ್ರೆ ಮೋಹನ್ ದಾಸ್ ಪೈ ಅವ್ರು ಮರ್ತೋಗಿರೋದೇನಪ್ಪ ಅಂದರೆ, ಇಡೀ ದೇಶದಲ್ಲಿ ಇಂತಹ ಉಚಿತ ಭಾಗ್ಯ ಅಂತ ಅವ್ರು ಏನು ಕರೀತಾ ಇದ್ದಾರೆ ಕಲ್ಯಾಣ ಕಾರ್ಯಕ್ರಮಗಳು, ಅದನ್ನು ಅತ್ಯಂತ ಹೆಚ್ಚು ಕೊಟ್ಟಿದ್ದೇ ತಮಿಳ್ನಾಡು. ಹೌದು, ಇಡೀ ದೇಶದಲ್ಲಿ ಮಿಕ್ಕ ಯಾವ ರಾಜ್ಯಗಳು ಕೊಡೋದಕ್ಕಿಂತ ಮುಂಚೆನೇ ತಮಿಳ್ನಾಡು ಕೊಡ್ತಿತ್ತು. ಹೌದು, ಅಷ್ಟು ಸಾಮಾನ್ಯ ಜ್ಞಾನ ಯಾಕೆ ಇಲ್ದಂಗಾಗುತ್ತೆ ಅಂದರೆ, ನೀವು ಅದನ್ನು ಒಂದು ವೇಳೆ ಉತ್ತರ ಪ್ರದೇಶ ಮೋಹನ್ ದಾಸ್ ಪೈ ಅವರು BJP ಪರವಾಗಿ ಬ್ಯಾಟಿಂಗ್ ಮಾಡ್ತಿರೋದ್ರಿಂದ BJP ರೂಲ್ಡ್ ಸ್ಟೇಟ್ಸ್ ಏನಿದೆ ಅಲ್ಲಿ ಇವ್ರಿಗೆ ಮೆಚ್ಚುಗೆ ಆಗುವಂಗೆ ಅಷ್ಟೊಂದು ಫ್ರೀ ಬೀಸ್ ಏನು ಕೊಡ್ತಿಲ್ಲ. ಕೊಟ್ಟರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಫಂಡಲ್ಲಿ ಒಂದಷ್ಟು ಕೊಡ್ತಾ ಇರ್ಬೋದು. ಸೊ ಅಲ್ಲಿ ಯಾಕೆ ಕರ್ನಾಟಕದ ರೀತಿಯಲ್ಲಿ ಬೆಳವಣಿಗೆ ಆಗಿಲ್ಲ, ತಮಿಳ್ನಾಡಿನಲ್ಲಿ ಬೆಳವಣಿಗೆ ಆಗಿದೆ ಅಂತ ನೀವು ಹೇಳಬೇಕಾದ್ರೆ, ನೀವು ಜನರಿಗೆ ಅವರ ದುಡಿಮೆಗೆ ತಕ್ಕ ಹಾಗೆ ಅವರ ಹಕ್ಕಿನ ಭಾಗವಾಗಿ ಕೊಡುವಂಥ ಇಂಥ ಉಚಿತ ಕೊಡುಗೆಗಳೇನಿವೆ, ಕಲ್ಯಾಣ ಕಾರ್ಯಕ್ರಮಗಳೇನಿವೆ, ಅದನ್ನೇ ನೀವು ಸಮರ್ಥಿಸ್ತಿದ್ದೀರಿ ಅನ್ನೋವಂಥದ್ದನ್ನ ನಾವು ಮೋಹನ್ ದಾಸ್ ಪೈ ಅವ್ರಿಗೆ ಹೇಳಬೇಕಾಗುತ್ತೆ. ಸೊ ಕ್ಲಿಯರ್ಲಿ ಅವರು ಈ ತಮ್ಮದೇ ವಿಚಾರಕ್ಕೆ ವಿರುದ್ಧವಾದ ಇರುವಂಥ ಸಂಗತಿನ ಹೇಳ್ತಾರೆ. ಒಂದ್ ವೇಳೆ ಅವರು ನೋಡಿ ಉತ್ತರ ಪ್ರದೇಶ ನಮಗಿಂತ ಜಾಸ್ತಿ ಬೆಳವಣಿಗೆ ಆಗ್ಬಿಡ್ತು ಅಂತ ಹೇಳಿದಿದ್ರೆ ನಾವು ಅವಾಗ ಒಪ್ಪೋದಾಗಿತ್ತು, ಇವರು ಫ್ರೀ ಬೀಸ್ ಕಡಿಮೆ ಇದೆ ಅಂತ. ಅಥವಾ ಗುಜರಾತ್ಗೆ ಅವರು ಹೋಲಿಕೆ ಮಾಡಿ ಹೇಳಿದ್ರು ಆಗ್ತಿತ್ತು. ತಮಿಳ್ನಾಡಿನ ನಂತರ ಕರ್ನಾಟಕವೇ ಇದೆ ಅನ್ನೋದನ್ನ ನಾವು ನೋಡಬೇಕು. ತಮಿಳ್ನಾಡಿನ ನಂತರ ಅಲ್ಲ, ಅಂಕಿಅಂಶಗಳ ಪ್ರಕಾರ ಉತ್ತರ ಪ್ರದೇಶ ಇದೆ. ಇಲ್ಲ ನಿಮ್ಗೆ ಅದು GSDP ಅದು ಇರುತ್ತೆ. ಆದರೆ GSDP ಗ್ರೋತ್ ರೇಟ್ ಬಗ್ಗೆ ಅವ್ರು ಹೇಳ್ತಾ ಇರೋದು ಕಳೆದ ವರ್ಷಕ್ಕೂ ಮತ್ತು ಈ ವರ್ಷಕ್ಕೂ ಗ್ರೋತ್. ಅದರಲ್ಲೂ ಒಂದು ವಿಚಾರ ಇದೆ ನೋಡಿ. 2022-23 ಏನಿತ್ತು ಆಗ ಕರ್ನಾಟಕದ್ದು 16.4% ಇತ್ತು GSDP ಗ್ರೋತ್. 2023-24ರಲ್ಲಿ 10.2% ಇಳಿದ್ ಬಿಡ್ತಲ್ಲ ಅಂತ ಅನ್ನಿಸ್ಬೋದು. ಅದು ಹಂಗಲ್ಲ. ಹೋದ ವರ್ಷದ ಬೆಳವಣಿಗೆ ದರಕ್ಕೂ ಈ ವರ್ಷಕ್ಕೂ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡ್ಬೇಕಾದ್ರೆ 2022ರ ಹಿಂದಿನ ವರ್ಷ ಕೊರೋನಾ ವರ್ಷ. ಇಡೀ ದೇಶದ ಇಡೀ ಪ್ರಪಂಚದ ಎಲ್ಲ ರಾಜ್ಯಗಳ ಆರ್ಥಿಕ ಬೆಳವಣಿಗೆ ಕೂಡ ಕುಸಿದೋಗಿತ್ತು. ಅದಕ್ಕೆ ಹೋಲಿಸಿದ್ರೆ ಅದ್ರ ಮುಂದಿನ ವರ್ಷ ನಿಮ್ಗೆ ಜಾಸ್ತಿ ತರ ಕಾಣಿಸುತ್ತೆ, ಅದು ನಾರ್ಮಲ್ ಇಯರ್ಗೆ ಬಂದ್ಬಿಟ್ರೆ. ಹಾಗಾಗಿ ಅದ್ರ ಮುಂದಿನ ವರ್ಷ ಏನಿದೆ ಅದು ಈ ಗ್ರೋತ್ ರೇಟ್ಗೆ ಹೋಲಿಕೆ ಮಾಡೋದ್ರಿಂದ ಸಹಜವಾಗಿ ಅದಕ್ಕಿಂತ ಕಡಿಮೆ ಇರುತ್ತೆ, ಮತ್ತೆ ಗ್ರೋತ್ ಆಗುತ್ತೆ. ಇದು ಎಲ್ಲ ರಾಜ್ಯಗಳದ್ದು ನೀವು ನೋಡ್ಬೋದು, ಅದೇ ರೀತಿಲಿದೆ. ಬಟ್ ನೀವು ಗಮನಿಸಬೇಕಿರೋದೇನೆಂದ್ರೆ, ಆ ಸಂದರ್ಭದಲ್ಲೂ ಕೂಡ ಕರ್ನಾಟಕ ಹೈಯೆಸ್ಟ್ ಇತ್ತು ಇಡೀ ದೇಶದಲ್ಲಿ. 16.4% ಇತ್ತು. ತಮಿಳ್ನಾಡ್ದಾಗ 14% ಇತ್ತು. ತಮಿಳ್ನಾಡು ಅದ್ರ ಮುಂದಿನ ವರ್ಷ 13.3% ಆಯಿತು. ಕರ್ನಾಟಕದ್ದು 10% ಇತ್ತು. ಸೊ ನೀವು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋ ಗ್ರೋತ್ ರೇಟ್ ಏನಿದೆ ಅದನ್ನು ನೋಡ್ಬೇಕಾದ್ರೆ ನೀವು ಇಂಥ ಕೋವಿಡ್ ಥರದ ವರ್ಷ, ಬರಗಾಲ ಇತ್ತು ಕರ್ನಾಟಕದಲ್ಲಿ, ತೀವ್ರ ರೂಪದ ಬರಗಾಲ ಇತ್ತು, ಇವೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕು ಅಂತ ಅನ್ಸುತ್ತೆ. ಸೊ ಇದರಲ್ಲೇನೂ ಇಲ್ಲ. ಮೋಹನ್ ದಾಸ್ ಪೈ ಅವರು
ಗ್ಯಾರಂಟಿಗಳ ವಿರುದ್ಧ ಮಾತಾಡ್ತಾ ಅವರು ಗ್ಯಾರಂಟಿಗಳ ಥರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಅತ್ಯಂತ ಹೆಚ್ಚಾಗಿ ತಂದ ರಾಜ್ಯದ ಜೊತೆಗೆ ಹೋಲಿಸ್ತಿದ್ದಾರೆ. ಇಷ್ಟು ಅವ್ರಿಗೆ ಸಾಮಾನ್ಯ ಜ್ಞಾನದ ಕೊರತೆ ಇದ್ದಂಗೆ ಆಗಿದೆ ಅಂತ ನನಗನ್ಸುತ್ತೆ. ಸರ್, ಅವರು ಅಂದರೆ ಈಗಿನ ಟ್ವೀಟ್ ಇದೊಂದು ಟ್ವೀಟ್ ಅಲ್ಲ, ಇದ್ರ ಹಿಂದಿನ ಟ್ವೀಟ್ಗಳನ್ನು ನಾವು ಗಮನಿಸಬೇಕಾಗತ್ತೆ. ಅವ್ರು ಮಾತನಾಡಿರುವ ಮಾತುಗಳನ್ನ, ಅವರು ಬೆಂಗಳೂರನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅಂತ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಒತ್ತಿ ಹೇಳ್ತಾರೆ. ಕೇವಲ ಮೋಹನ್ ದಾಸ್ ಪೈ ಅಲ್ಲ, ಕಿರಣ್ ಮಜುಮ್ದಾರ್ ಶಾ ಇರ್ಬೋದು, ಈ ಥರ ಯಾರೇ ಟೆಕ್ಕಿಗಳಿದ್ದಾರೆ, ದೊಡ್ಡ ದೊಡ್ಡ ಕಂಪನಿಗಳು ಹೊಂದಿರೋರು, ಅವರು ಬೆಂಗಳೂರನ್ನ ನೀವು ಕಡೆಗಣಿಸ್ತಿದ್ದೀರಾ. ಅದರಲ್ಲೂ ಗುಂಡಿಗಳು ಬಿದ್ದಿದೆ ಬೆಂಗಳೂರು. ಸೊ ಗುಂಡಿಗಳಿಂದ ರಾಜ್ಯ ದಿವಾಳಿ ಆಗ್ತಿದೆ. ಅಂದರೆ ದಿವಾಳಿ ಅನ್ನೋದಕ್ಕಿಂತ ರಾಜ್ಯ ಸರ್ಕಾರದ ಅಸ್ತಿತ್ವ ಸ್ಟೇಬಲ್ ಇಲ್ಲ ಅನ್ನುವ ರೀತಿಯಲ್ಲೆಲ್ಲ ಟ್ವೀಟ್ ಮಾಡಿದರು. ಸೊ ಇದನ್ನು ಏನು ತೋರಿಸುತ್ತೆ? ಅವರ ಮನಸ್ಥಿತಿ ಏನನ್ನು ಹೇಳಕ್ಕೆ ಹೊರಟಿದೆ? ಇಲ್ಲ, ಇದರಲ್ಲಿ ಎರಡು ವಿಚಾರ ನನಗನ್ಸುತ್ತೆ. ಬೆಂಗಳೂರು ಅಭಿವೃದ್ಧಿ ಆಗಬಾರ್ದು ಅಂತ ಏನೂ ಇಲ್ಲ. ಆದರೆ ಮೊದಲನೇ ವಿಚಾರ, ಬೆಂಗಳೂರು ಎಲ್ಲರ ಬೆಂಗಳೂರು ಆಗಬೇಕು. ಅಭಿವೃದ್ಧಿ ಅಂತ ಅಂದಾಗ ಬೆಂಗಳೂರಿಗೆ ದುಡಿಯೋಕ್ಕೆ ಬರ್ತಾ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ, ದೇಶದ ಬೇರೆ ಭಾಗಗಳಿಂದಲೂ ಕೂಡ ಬರುವಂಥವ್ರು. ಅವ್ರಿಗೂ ಕೂಡ ಈ ನಗರ ಅವರು ಜೀವನ ಮಾಡೋಕ್ಕೆ ಆಗುವಷ್ಟು ದರದಲ್ಲಿ ಅವ್ರಿಗೆ ಸಿಗಬೇಕಂದ್ರೆ ನಿಮಗೆ ಅದು ತುಂಬ ಕಾಸ್ಟ್ಲಿ. ಆದರೆ ಮನೆ ಮಾಡ್ಕೊಳಕ್ಕಾಗಲ್ಲ ಬೆಂಗಳೂರಿನಲ್ಲಿ. ಬಡವರು ಬಂದವರಿಗೆ, ಮಧ್ಯಮ ವರ್ಗದವ್ರಿಗೇನೆ ಭಾಳ ಕಷ್ಟ ಇದೆ. ಅವರೆಲ್ಲರಿಗೂ ಕೂಡ ದಕ್ಕುವ ರೀತಿಯಲ್ಲಿ ಈ ನಗರ ಬದುಕೋದಕ್ಕೆ ಸಾಧ್ಯ ಆಗುವ ಹಾಗೆ ಬಡವರಿಗೆ, ಕೆಳ ಮಧ್ಯಮ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಆಗೋ ರೀತಿಯಲ್ಲಿ ಆಗಬೇಕು ಅನ್ನೋದು ಒಂದು. ಅಫ್ಕೋರ್ಸ್ ಅದ್ರ ಜೊತೆಯಲ್ಲಿ ಬೆಂಗಳೂರಿನ ಒಟ್ಟಾರೆ ಏನು ಸಂಪತ್ತು ಹೆಚ್ಚಳ ಆಗೋದು, ಬೆಂಗಳೂರು ಕರ್ನಾಟಕಕ್ಕೆ ಸಾಕಷ್ಟು ಹಣ ತಂದು ಕೊಡ್ತಾ ಇದೆ. ಅದಕ್ಕೆ ಇಲ್ಲಿರ್ತಕ್ಕಂಥ IT ಕ್ಷೇತ್ರ ಕೂಡ ಕಾರಣ ಆಗಿದೆ. ಹಾಗಾಗಿ ಅದಕ್ಕೂ ಬೇಕಾಗಿರುವಂಥ ಅನುಕೂಲಗಳು ಕೂಡ ಇಲ್ಲಿ ಸಿಗಬೇಕು ಅಂತ ಅವ್ರು ಕೇಳಿದ್ರೆ ಅದರೊಳಗಡೆ ಏನೂ ತಪ್ಪಿಲ್ಲ. ಮತ್ತು ಅದನ್ನು ಅವರು BJP ಸರ್ಕಾರ ಇದ್ದಾಗಲೂ ಕೂಡ, ಮೋಹನ್ ದಾಸ್ ಪೈ ಅವರು ಎಲ್ಲ ವಿಚಾರದಲ್ಲಿ BJP ಜೊತೆಲಿ ಇದ್ದಾಗಲೂ ಕೂಡ ಬೆಂಗಳೂರಿನ ನೆಗ್ಲೆಕ್ಟ್ ಮಾಡ್ತಿರೋ ರೀತಿ ಬಗ್ಗೆ ಆಗಲೂ ಕೂಡ ಅವರು ಟೀಕೆ ಮಾಡಿದ್ದಾರೆ. ಸೊ ವಾಸಯೋಗ್ಯವಾಗಿರ್ತಕ್ಕಂಥ ನಗರವಾಗಿ ಇದನ್ನು ಮಾಡಬೇಕು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಾಂಗ್ರೆಸ್ ಸರ್ಕಾರ ಕೂಡ ಈ ವಿಚಾರದಲ್ಲಿ ಮಾಡಬೇಕಾದಷ್ಟನ್ನು ಮಾಡಿಲ್ಲ ಅನ್ನೋದು ವಾಸ್ತವ ಕಾಣ್ತಿದೆ. BJP ಅವ್ರಿಗೆ ಹೋಲಿಸ್ಬಿಟ್ಟು ಅವ್ರು ಕಟ್ಟೋದಕ್ಕಿಂತ ಜಾಸ್ತಿ ನಾವು ಫ್ಲೈಓವರ್ ಕಟ್ತಾ ಇದ್ದೀವಿ, ನಾವು ಸುರಂಗದ ರಸ್ತೆ ಮಾಡ್ತಾ ಇದ್ದೀವಿ ಅಂತ ಏನು ಹೇಳ್ತಾರೆ, ಅದಲ್ಲ. ಒಂದು ವಿಷನ್ ಜೊತೆಗೆ ಬೆಂಗಳೂರಿನಂಥ ಒಂದು ನಗರವನ್ನು ಎಲ್ಲರಿಗೂ ವಾಸಯೋಗ್ಯವಾದಂಥ, ಕೈಗೆಟುಕುವಂಥ ರೀತಿಯಾದಂಥ ನಗರವಾಗಿ ಮತ್ತು ಒಟ್ಟಾರೆ ಅಭಿವೃದ್ಧಿ ಮಾಡೋದಕ್ಕೆ ಪೂರಕವಾಗಿ ಮಾಡಬೇಕು ಅನ್ನೋಂಥ ಡಿಮ್ಯಾಂಡ್ ಯಾರಾದರೂ ಮಾಡಿದ್ರೆ ಅದು ಸರಿಯಾಗಿದೆ ಅಂತ ನನಗನ್ಸುತ್ತೆ. ನಾವು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ಮೊದಲನೇ ಪ್ರಶ್ನೆಯಲ್ಲಿ. ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ಯಾಕಂದರೆ ಎರಡನೇ ಪ್ರಶ್ನೆ ಏನು ಕೇಳಿದೆ, ಗುಂಡಿಗಳು ಬಿದ್ದಿದೆ ಇದನ್ನೆಲ್ಲ ಟ್ವೀಟ್ ಮಾಡಿ ಹೇಳಿದರು ಅಂತ. ಅಭಿವೃದ್ಧಿಗಳಿಗೆ ದುಡ್ಡಿಲ್ಲ ಅನ್ನೋದು ಇನ್ನೊಂದು ಕಡೆ ಒಂದು ವಾದ ಮತ್ತು ಒಂದು ಚರ್ಚೆನೂ ನಡೀತಾ ಇದೆ. ಇದನ್ನು ನಾವು ಹೇಗೆ ನೋಡಬೇಕು ಅಂತ? ಮೊದಲನೇದು ನನಗನ್ಸೋದು ಗ್ಯಾರಂಟಿನೇ ಅಭಿವೃದ್ಧಿ ಅಂತ ನನಗನ್ಸುತ್ತೆ. ಆಯಿತಾ, ಗ್ಯಾರಂಟಿ ಮಾತ್ರವೇ ಅಭಿವೃದ್ಧಿ ಅಲ್ಲ, ಆದರೆ ಗ್ಯಾರಂಟಿ ಕೂಡ ಅಭಿವೃದ್ಧಿ. ಯಾಕಂದರೆ ಅದೊಂದು ಅಭಿವೃದ್ಧಿಯ ಸಂಕೇತ ಅಂತ. ಹೌದು, ಜನಸಾಮಾನ್ಯರಿಗೆ ಅವರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಏನಿದೆ ಅದು ಅಭಿವೃದ್ಧಿ. ಅದು ಮತ್ತು ಅವರಿಗೆ ಇದನ್ನು ಪುಗ್ಸಟ್ಟೆ ಕೊಡ್ತಿದ್ದೀವಿ ಅನ್ನೋ ಭಾವ ಇದೆಯಲ್ಲ, ಅದು ಪ್ರಾಬ್ಲಮ್ಮು. ಒಟ್ಟಾರೆ ಒಂದು ದೇಶದ ಆರ್ಥಿಕತೆಗೆ ಏನು ಕೊಡುಗೆ ಕೊಡ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಅವರ ದುಡಿಮೆಗೆ ತಕ್ಕಷ್ಟು ಫಲ ಸಿಗ್ತಾ ಇರೋದಿಲ್ಲ. ಉದಾಹರಣೆಗೆ, ಮನೆಯಲ್ಲಿ ದುಡಿಯುವಂಥ ಮಹಿಳೆಯರಿಗೆ, ಒಂದೋ ಮನೆಯಲ್ಲಿ ಮಾತ್ರ ಇರತಕ್ಕಂಥ ಗೃಹಿಣಿಯರಿಗಿರಲಿ, ಹೊರಗಡೆನೂ ದುಡಿದು ಮನೆಯಲ್ಲಿ ದುಡಿತಕ್ಕಂಥ ಮಹಿಳೆಯರಿಗೆ ಮನೆ ಕೆಲಸಕ್ಕೆ ಯಾರು ಕೂಲಿ ಕೊಡ್ತಾ ಇದ್ದಾರೆ? ಅದು ಒಟ್ಟಾರೆ ದೇಶದ ಸಂಪತ್ತನ್ನು ಹೆಚ್ಚಿಸೋದಕ್ಕೆ ಕೆಲಸ ಮಾಡ್ತಾ ಇದೆಯಾ ಇಲ್ವಾ? ಮಕ್ಕಳನ್ನವರು ನೋಡ್ಕೊಳ್ತಾ ಇದ್ದಾರಲ್ವಾ? ಮತ್ತು ಆ ಕುಟುಂಬದಲ್ಲಿ ಮಾಡುವಂಥ ಇಡೀ ಮನೆ ಕೆಲಸ ಏನಿದೆ, ಇವೆಲ್ಲವೂ ಕೂಡ ಈ ದೇಶದ, ಪ್ರಪಂಚದ ಒಟ್ಟಾರೆ ಬೆಳವಣಿಗೆಗೆ ಇದನ್ನು ಸಾಕೋದಕ್ಕೆ ಹೆಲ್ಪ್ ಮಾಡ್ತಿದೆ ಅಂತಂದರೆ ಅವ್ರಿಗೂ ಕೂಡ ಕೂಲಿ ಕೊಡಬೇಕು. ಸೊ ಅನ್ಪೇಯ್ಡ್ ಲೇಬರ್, ಅದು ಅವರ ದುಡಿಮೆಗೆ ಶ್ರಮ ಇರುತ್ತೆ ದುಡಿಮೆಯಲ್ಲಿ, ಆದರೆ ಅದಕ್ಕೆ ಆದಾಯ ಇರೋದಿಲ್ಲ. ಅದನ್ನು ಯಾವುದೋ ರೀತಿಯಲ್ಲಿ ತುಂಬಿ ಕೊಡ್ತಕ್ಕಂಥ ಕೆಲಸನೇ ಗೃಹಲಕ್ಷ್ಮಿ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಹಂಗಾಗಿ ಅದು ಕೂಡ ಅಭಿವೃದ್ಧಿನೇ. ಅದರಲ್ಲೂ ಕೂಡ ಶೋಷಿತ ವರ್ಗ ಜಾತಿಗಳಿಗೆ ಸೇರಿದಂಥವ್ರಿಗೆ, ಅವ್ರಿಗೆ ಈ ರೀತಿಯಾದಂಥ ಒಂದು ಸಣ್ಣ ಪ್ರಮಾಣದ ಬದುಕಿನ ಆಸರೆ ಏನಿರುತ್ತೆ ಅದು ಅವ್ರಿಗೆ ಅವರ ಘನತೆಯನ್ನು ಹೆಚ್ಚಿಸುತ್ತೆ. ಮತ್ತು ಕೂಲಿ ವಿಚಾರದಲ್ಲಿ ಅವ್ರಿಗೆ ಬಾರ್ಗೇನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೀರಾ ಬಡತನದಲ್ಲಿದ್ದರೆ, ನೀವು ಹಸಿವಿನಲ್ಲಿದ್ದರೆ ಬಾರ್ಗೇನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ಅಭಿವೃದ್ಧಿನೇ ಅನ್ನೋದು ಒಂದು ವಿಚಾರ. ಆದರೆ ಅದಾದಮೇಲೂ ಕೂಡ ಬೇರೆ ವಿಚಾರಗಳಿಗೆ ದುಡ್ಡು ಕಡಿಮೆ ಆಗಲ್ವಾ? ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಆದರೆ ಇಂಥದನ್ನು ಒಂದು ಸರ್ಕಾರ ಮಾಡುತ್ತೆ. ಉದಾಹರಣೆಗೆ, ನಾವೀಗ ಕೃಷಿಯ ಮೇಲೆ ಕೇಂದ್ರೀಕರಿಸ್ತೀವಿ, ನೀರಾವರಿ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಆ ವರ್ಷ ನೀವು ಮಿಕ್ಕಿದ್ದು ಯಾವುದರಿಂದನೋ ಕತ್ತರಿಸಿ ನೀರಾವರಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀರ.
ಇಲ್ಲ ನಾವು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಅತ್ಯಂತ ಹೆಚ್ಚು ಹಣ ಹಾಕಬೇಕು ಅಂತ ಇದ್ದೀವಿ ಅಂತ ಹೇಳಿದ್ರೆ ನೀವು ಬೇರೆ ಯಾವುದೋ ಸೆಕ್ಟರಿಂದ ಕತ್ತರಿಸಿ ಆ ಸರಿ ಎಜುಕೇಷನ್ಗೆ ಜಾಸ್ತಿ ಕೊಡ್ತೀರ ಅಲ್ವಾ. ಸೊ ಹೀಗೆ 51,000 ಕೋಟಿ ರೂಪಾಯಿ ಅಷ್ಟನ್ನು ನೀವು ಎತ್ತಿ ಕೊಡಬೇಕು ಅಂತಂದರೆ ಸಾಲ ಮಾಡಬೇಕು. ಇಲ್ಲದೆ ಇದ್ರೆ ನೀವು ಉಳಿದಿದ್ದು ಎಲ್ಲಿಂದನೋ ಕತ್ತರಿಸಿ ಕೊಡಬೇಕಾಗುತ್ತೆ. ಇದನ್ನು ಮಾಡೋದ್ರಿಂದ ಕೆಲವುದನ್ನು ತಾತ್ಕಾಲಿಕವಾಗಿ ಕಡಿಮೆ ಆಗ್ಬೋದು. ಆದರೆ ಜನರ ಕೊಳ್ಳುವ ಶಕ್ತಿ ಜಾಸ್ತಿ ಆಗೋದ್ರಿಂದ ಮುಂದಿನ ವರ್ಷಗಳಲ್ಲಿ ಸರ್ಕಾರಕ್ಕೆ ತೆರಿಗೆ ಜಾಸ್ತಿ ಆಗುತ್ತೆ. ತೆರಿಗೆ ಜಾಸ್ತಿ ಸಿಕ್ಕಿ ಒಟ್ಟಾರೆ ರಾಜ್ಯದ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ. ಇದು ನಾವು ಇಂಥವ್ರಿಗೆ ತಿಳಿಸಿ ಹೇಳಬೇಕು ಅಂತ ನನಗನ್ಸುತ್ತೆ. ನೀವು ಹೇಳಿದ್ರಿ ಮಾತನಾಡುವ ಮಧ್ಯದಲ್ಲಿ ಕೊಳ್ಳುವ ಶಕ್ತಿ ಹೆಚ್ಚೋದ್ರಿಂದ ದೇಶ ಅಭಿವೃದ್ಧಿ ಆಗುತ್ತೆ, ರಾಜ್ಯನೂ ಅಭಿವೃದ್ಧಿ ಆಗುತ್ತೆ ಅಂತ. ನಿಮ್ಮ ಹತ್ರ ಯಾವ ದಾಖಲೆ ಇದೆ ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ ಅನ್ನೋದಕ್ಕೆ? ಹೌದು ನೋಡಿ, ಕೊಳ್ಳುವ ಯಾವುದಾದ್ರು ಒಂದು ವಸ್ತುವನ್ನು ಜನರು ಕೊಂಡ್ಕೊಂಡಾಗ ಒಂದು ನಿರ್ದಿಷ್ಟ ಪ್ರಮಾಣದ ತೆರಿಗೆ ಕೂಡ ಸರ್ಕಾರಕ್ಕೆ ಹೋಗುತ್ತೆ. ಅದರಲ್ಲೂ ಜನಸಾಮಾನ್ಯರು ಕೊಳ್ಳೋದ್ರಿಂದ ಯಾವ ತೆರಿಗೆ ಜಾಸ್ತಿ ಇರುತ್ತೆ? ಇಂಡೈರೆಕ್ಟ್ ಟ್ಯಾಕ್ಸ್, GST ಏನಿದೆ, GST ಬೆಳವಣಿಗೆ ಜಾಸ್ತಿ ಆಗಿದೆಯಾ ಇಲ್ವಾ ಅನ್ನೋದನ್ನು ನಾವು ನೋಡಬೇಕು. ಸೊ GST ಬೆಳವಣಿಗೆ ಇದ್ದಾಗ ಅಂದರೆ GST ಇಲ್ಲದೇ ಇರುವಂಥ ಕೆಲವು ಸೇವೆಗಳು ಇವೆ. ಉದಾಹರಣೆಗೆ ಆಹಾರ ಪದಾರ್ಥಗಳಲ್ಲಿ ಎಲ್ಲದಕ್ಕೂ ಕೂಡ GST ಇಲ್ಲ. ದೇವಸ್ಥಾನಗಳಲ್ಲಿ ಜನ ಒಂದು ವೇಳೆ ಸ್ಪೆಂಡ್ ಮಾಡಿದ್ರೆ ಅದಕ್ಕೂ ಕೂಡ GST ಇರೋದಿಲ್ಲ. ಹಾಗಾಗಿ GST ಏತರ ಕ್ಷೇತ್ರಗಳು ಕೆಲವಿದೆ, ಅಂಥದಕ್ಕೆ ಜನ ಜಾಸ್ತಿ ಖರ್ಚು ಮಾಡಿದ್ರೆ GST ಬೆಳವಣಿಗೆ ಇರೋದಿಲ್ಲ. ಆದರೆ ಅದರ್ವೈಸ್ GST ಅನ್ನೋದು ನಿಮಗೆ ಜನರ ಕೊಳ್ಳುವ ಶಕ್ತಿಯ ಒಂದು ಮಾನದಂಡವಾಗಿ ನಿಮಗಿದೆ. ಕರ್ನಾಟಕದ ಏನಿದೆ ಇವಾಗ GST ಬೆಳವಣಿಗೆ ದರ, ಕರ್ನಾಟಕದ್ದು 41.6% ಇದೆ. ಇಡೀ ಭಾರತದ್ದು 22% ಇದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿ ವರ್ಷ ಒಟ್ಟು ಈ ದೇಶದಲ್ಲಿ ಏನು GST ಕಲೆಕ್ಟ್ ಆಗಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅದರಲ್ಲಿ ಒಂದೊಂದು ರಾಜ್ಯದ ಕೊಡುಗೆ ಎಷ್ಟಿದೆ ಅಂತ ನೋಡಿದ್ರೆ ಅದರಲ್ಲೂ ಕೂಡ ಕರ್ನಾಟಕದ್ದು ಜಾಸ್ತಿ ಇದೆ. ಸೊ ಹಂಗಾಗಿ ಇದೇನೆ ಕರ್ನಾಟಕದಲ್ಲಿ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ ಅನ್ನೋದಕ್ಕೆ ಒಂದು ಮಾನದಂಡ. ಆಗಲೂ ಕೂಡ ನೀವು ನೋಡಬೇಕಿರೋದೇನೆಂದರೆ ಕೆಲವು ವರ್ಷಗಳಲ್ಲಿ ಎಲ್ಲರದ್ದು ಕುಸಿದು ಬಿಡುತ್ತೆ ಬೇರೆ ಬೇರೆ ಕಾರಣಕ್ಕೆ. ಬರ ಬಂದಾಗ ಆ ರೀತಿಯಲ್ಲಿ ಕುಸಿಯುತ್ತೆ, ಕೋವಿಡ್ ಥರದ ಇದಾದಾಗ ಕುಸಿಯುತ್ತೆ. ಆಗ ನೀವು ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಬೇಕು. ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಿದ್ರೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದ ನಂತರ ಕರ್ನಾಟಕದ್ದೇ GST ಕಲೆಕ್ಷನ್ ಅತ್ಯಂತ ಹೆಚ್ಚಿದೆ. ಆದರೆ ಅದಲ್ಲದೆ ಗ್ರೋತ್ ರೇಟು ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವೆಷ್ಟು ಕೊಡುಗೆ ಕೊಡ್ತಿದ್ದೀವಿ ಅನ್ನೋದು ಕೂಡ ಪ್ರತಿ ವರ್ಷ ಹೆಚ್ಚಳ ಆಗ್ತಿದೆ. ಈ ಗ್ಯಾರಂಟಿಗಳು ಜಾರಿ ಮಾಡಿದ ಮೇಲೂ ಕೂಡ ಹೆಚ್ಚಳ ಆಗ್ತಾ ಇದೆ. ಇದನ್ನು ನಾವು ನೋಡೋಣ. ಸರ್, ನಾನು ಏನು ಮೊದಲು ಮೋಹನ್ ದಾಸ್ ಪೈ ಅವರು ಟ್ವೀಟ್ ಹೇಳಿದೆ, ಆ ಟ್ವೀಟ್ಗೆ ಸಂಬಂಧಪಟ್ಟ ಹಾಗೆ ಆ ಟ್ವೀಟನ್ನು ಕೋಟ್ ಮಾಡಿ ಇನ್ನೊಬ್ಬರು ಟ್ವೀಟ್ ಮಾಡಿದ್ದಾರೆ, ಪ್ರಸನ್ನ ವಿಶ್ವನಾಥನ್ ಅನ್ನೋರು. ಹೇಗೆ ಕರ್ನಾಟಕ ತಮಿಳುನಾಡಿಗಿಂತ ಹಿಂದೆ ಬೀಳ್ತಾ ಇದೆ, ಇಲ್ಲಿ ಕೇವಲ ಟೆಕ್ ಮೇಲೆ ಅವಲಂಬಿಸಿ ಬೆಳವಣಿಗೆ ಆಗ್ತಾ ಇದ್ದರೆ ತಮಿಳುನಾಡಲ್ಲಿ ಉತ್ಪಾದಕ ವಲಯದ ಮೇಲೆ ಕೇಂದ್ರೀಕರಿಸಿ ಬೆಳೀತಾ ಇದೆ, ಹಾಗಾಗಿ ಅದು ನಿರಂತರವಾಗಿ ಬೆಳೀತಾ ಹೋಗ್ತಿದೆ ಅಂತ ಅವ್ರು ಹೇಳ್ತಾರೆ. ಇದು ಒಂದು ರೀತಿ ನಿಜ ಅನಿಸುತ್ತೆ ಅಲ್ವಾ? ಉತ್ಪಾದಕತೆ ಮೇಲೆ ಬೆಳವಣಿಗೆ ಆದರೆ ತಮಿಳುನಾಡು ಬೆಳೀತಾ ಇದೆ ಅಂತ. ತಮಿಳುನಾಡಿನಲ್ಲಿ ನಮಗಿಂತ 2 ವಿಚಾರ ನಮಗಿಂತ ಬೆಟರ್ ಇದೆ. ಒಂದು, ನೀವು ಹೇಳ್ದಂಗೆ ಅದು ಕರ್ನಾಟಕದಲ್ಲಿ ತುಂಬ ಹೆಚ್ಚು ಬರ್ತಾ ಇರೋದು ಬೆಂಗಳೂರಿನಿಂದ ಆದಾಯ. ಎರಡನೇದು, ಬೆಂಗಳೂರಿನಲ್ಲೂ ಕೂಡ IT ಸೆಕ್ಟ್ರು ಅಥವಾ ಸೇವಾ ವಲಯದಿಂದ ಅತ್ಯಂತ ಹೆಚ್ಚು ಬರ್ತಿದೆ. ಉತ್ಪಾದಕ ವಲಯ ಅಂತ ಕರಿತೀವಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಬೇರೆ ಬೇರೆ ರೀತಿಯ ಸರಕುಗಳನ್ನು ಉತ್ಪಾದನೆ ಮಾಡುವಂಥದ್ದು, ಅದರಿಂದ ಎಷ್ಟು ಆದಾಯ ಬರ್ತಿದೆ, ಕೃಷಿಯಿಂದ ಎಷ್ಟು ಆದಾಯ ಬರ್ತಾ ಇದೆ, ಮತ್ತು ಈ ವಲಯಗಳಲ್ಲೂ ಕೂಡ ಈಗ ರಿಯಲ್ ಎಸ್ಟೇಟಿಂದ ಎಷ್ಟು ಬರ್ತಾ ಇದೆ, ಇವೆಲ್ಲನೂ ನಾವು ನೋಡಬೇಕು. ಕೆಲವು ಸರಿ ಇವೆಲ್ಲ ಅಲ್ಲದೆ ಬೇರೆ ರೀತಿಯದು ಗಣಿಯಿಂದ, ಅದನ್ನು ನೀವು ಉತ್ಪಾದಕ ವಲಯ ಅಂತ ಕರಿಬೋದು, ಗಣಿಗಾರಿಕೆ ಮಾಡಿದಾಗ ಬರುವಂಥದ್ದು ಎಷ್ಟು, ಇವೆಲ್ಲದರ ನಡುವೆ ಒಂದು ಬ್ಯಾಲೆನ್ಸ್ ಇರಬೇಕಾಗುತ್ತೆ. ಆ ಬ್ಯಾಲೆನ್ಸು ನಮಗಿಂತ ತಮಿಳುನಾಡು ಚೆನ್ನಾಗಿದೆ. ಹಾಗಾಗಿ ಕರ್ನಾಟಕ ಕೂಡ ಇತರ ವಲಯಗಳಿಗೂ ಕೂಡ ತಾನು ಇನ್ನೂ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂಥ ಅಗತ್ಯ ಇದೆ. IT ಸೆಕ್ಟರ್ನ ಬಿಟ್ಬಿಡಿ ಅಂತ ಅಲ್ಲ, IT ಸೆಕ್ಟರ್ನ ಉಳಿಸ್ಕೊಳ್ತಾನೆ ಉಳಿದಿದ್ದರ ಪಾಲನ್ನ ಹೆಚ್ಚು ಮಾಡಬೇಕು. IT ಸೆಕ್ಟರ್ದು ಸ್ವಲ್ಪ ಜಾಸ್ತಿ ಆದರೆ ಉಳಿದಿದ್ದರದ್ದು ಇನ್ನೂ ಹೆಚ್ಚಾಗೋ ರೀತಿಯಲ್ಲಿ ನೀತಿ ಇರಬೇಕು. ಎರಡನೇದು, ತಮಿಳ್ನಾಡು ನಮಗಿಂತ ಚೆನ್ನಾಗಿರೋದು ಏನು ಅಂತಂದರೆ, ತಮಿಳ್ನಾಡು ಒಂದು ಚೆನ್ನೈ ಮೇಲೆ ಅಷ್ಟೊಂದು ಡಿಪೆಂಡೆಂಟ್ ಆಗಿಲ್ಲ. ಅಲ್ಲಿ ನಿಮಗೆ ತುಂಬ ಸೆಂಟರ್ಗಳಿವೆ. ನಿಮಗೆ ಮಧುರೈ ಇದೆ, ಕೊಯಮತ್ತೂರು ಇದೆ, ಸೇಲಂ ಇದೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಬೇರೆ ಬೇರೆ ಸಿಟಿಗಳನ್ನು ಈ ರೀತಿಯಲ್ಲಿ ಹೆಚ್ಚು ಸಂಪತ್ತು ತರುವ ರೀತಿಯಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಬೆಳೆಸಲಾಗಿದೆ. ಕರ್ನಾಟಕದಲ್ಲಿ ಎಲ್ಲ ಬೆಂಗಳೂರು ಇದು ಭಾಳ ದೊಡ್ಡ ಸಮಸ್ಯೆ. ಇದು ಕರ್ನಾಟಕದಲ್ಲಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ನಗರ ಕೇಂದ್ರಗಳಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯಿಂದ ಉತ್ಪಾದಕತೆ ಮತ್ತು ಆದಾಯ ಹೆಚ್ಚಳ ಆಗುವ ಹಾಗೆ, ಗ್ರಾಮೀಣ ಉದ್ಯೋಗ ಸೃಷ್ಟಿ ಆಗುವ ಹಾಗೆ ಭಾಳ ಪರಿಣಾಮಕಾರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು.
ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಬಜೆಟ್ನಲ್ಲಿ ಇದನ್ನು ಮಾತಾಡಿದ್ದಾರೆ ಬಿಯಾಂಡ್ ಬೆಂಗಳೂರು ಅಂತ. ಆದರೆ ಅದು ಇನ್ನೂ ಕೂಡ ಭಾಳ ಎದ್ದು ಕಾಣುವ ಹಾಗೆ ನಿರ್ಣಾಯಕವಾಗಿ ಪರಿಣಾಮಕಾರಿಯಾಗಿರುವಂಥ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಎಲ್ಲ ಸರ್ಕಾರಗಳು ಹಿಂದೆ ಬಿದ್ದಿವೆ, ಕಾಂಗ್ರೆಸ್ ಸರ್ಕಾರ ಕೂಡ ಹಿಂದೆ ಬಿದ್ದಿದೆ ಅಂತ ನನಗನ್ನಿಸ್ತದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಸರ್, ಹಾಗಾದರೆ ಈ ಮೋಹನ್ ದಾಸ್ ಪೈ ಅಂತವರು ಯಾಕೆ ಈ ಗ್ಯಾರಂಟಿಗಳನ್ನ ಯಾವಾಗಲೂ ಟೀಕೆ ಮಾಡ್ತಿರ್ತಾರೆ? ನನಗೆ ಇದೊಂಥರ ಕಾಯಿಲೆ ಅಂತ ಅನಿಸುತ್ತೆ, ಒಂದು ರೋಗ ಅಂತ ಅನಿಸುತ್ತೆ. ಬರೀ ರೋಗದ ಮೂಲ ಇರುವಂಥದ್ದು ಅವ್ರಿಗೇನೋ ಕಾಯಿಲೆ ಬಂದ್ಬಿಟ್ಟಿದೆ ಅಂತಲ್ಲ ನನಗೆ. ಅದ್ರ ಹಿಂದೆ ಒಂದು ವರ್ಗ ಹಿತಾಸಕ್ತಿ ಇದೆ, ಒಂದು ರೀತಿಯಲ್ಲಿ ಒಂದು ಜಾತಿ ಮನೋಭಾವದ ಹಿತಾಸಕ್ತಿ ಕೂಡ ಅದ್ರ ಹಿಂದೆ ಇದೆ. ಅದೇನು ಅಂತಂದರೆ ಎಲ್ಲ ನಮಗೆ ಸಿಗಬೇಕು, ನಾವು ಬೆಂಗಳೂರಿನಿಂದ ಜಾಸ್ತಿ ಪ್ರಾಫಿಟ್ ಬರಬೇಕು, ಬೆಂಗಳೂರಿನ ಜಾಸ್ತಿ ಪ್ರಾಫಿಟ್ ಬರಬೇಕು, ನಮ್ಮಿಂದ ಜಾಸ್ತಿ ನಮ್ಮಂಥವ್ರಿಗೆ ಜಾಸ್ತಿ ಪ್ರಾಫಿಟ್ ಬರಬೇಕು ಅಂತ ಹೇಳೋ ಇದೇನಿದೆ, ಅದರಿಂದ ನಮ್ಮ ಪರವಾಗಿ ನೀವು ನೀತಿಗಳನ್ನು ರೂಪಿಸಿ ಅಂತ ಹೇಳೋದು. ಇಲ್ಲಿ ಬಡವರಿಗೆ ಕೊಡ್ತಾ ಇರ್ತಕ್ಕಂಥ ಇಂಥ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳ ಹಿಂದೆ ಅವ್ರಿಗೆ ಅದು ಬಿಟ್ಟಿ ಭಾಗ್ಯ ಅಂತ ಹೇಳೋದು, ಅವ್ರಿಗೆ ಏನು ಕೆಲಸ ಮಾಡದೇ ಇದ್ದವ್ರಿಗೆ ನಾವು ಕೊಡ್ತಾ ಇದ್ದೀವಿ, ಅಲ್ಲಿ ಏನೋ ಅಷ್ಟು ಉತ್ಪಾದಕತೆ ಇಲ್ಲ ಅದಕ್ಕೆ ಕೊಡ್ತಾ ಇದ್ದೀವಿ ಅಂತ ಇದೆ. ಇಲ್ಲ, ಅದರಲ್ಲಿ ಅವರ ರೈಟ್ ಇದೆ, ಸಂಪತ್ತು ಹೆಂಗೆ ಸೃಷ್ಟಿಯಾಗುತ್ತೆ ಅನ್ನೋದ್ರೊಳಗಡೆ ಇದನ್ನು ಎಕ್ಸ್ಚೇಂಜ್ ರೇಟ್ ಅಂತ ಕೂಡ ಕರೀತಾರೆ. ಅಂದರೆ ಕೆಲವುದ ಕಸುಬುಗಳಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಬೇಡಿಕೆ ಇರುತ್ತೆ, ಕೆಲವು ಥರದ ಕಸುಬುಗಳಿಗೆ ಅಂಥ ಗೌರವ ಇರಲ್ಲ. ಉದಾಹರಣೆ ಕೃಷಿಗೆ ಅಂತ ಒಂದು ಗೌರವ ಇರಲ್ಲ, ಕೂಲಿಕಾರರು ಮಾಡುವಂಥ ಶ್ರಮಕ್ಕೆ ಅಂತ ಗೌರವ ಇರೋದಿಲ್ಲ. ಆದರೆ ಅದು ಕೂಡ ಸಂಪತ್ತನ್ನು ಸೃಷ್ಟಿ ಮಾಡ್ತಾ ಇದೆ. ಆದರೆ ಆ ಸೃಷ್ಟಿ ಮಾಡಿದಾಗ ಅದರ ಪಾಲು ಅವರಿಗೆ ಹೆಚ್ಚು ಸಿಗುವ ರೀತಿ ಒಳಗಡೆ ನಮ್ಮ ಆರ್ಥಿಕತೆಯ ಅರೇಂಜ್ಮೆಂಟ್ ಇಲ್ಲ. ಅದನ್ನು ಒಂದು ಸರ್ಕಾರ ಉಳ್ಳವರಿಗೆ ಹೆಚ್ಚು ತೆರಿಗೆಯನ್ನು ಹಾಕಿ ಅಲ್ಲಿಂದ ಅದನ್ನು ಪಡ್ಕೊಂಡು ಎಲ್ರಿಗೂ ಕೂಡ ಕೊಡೋದ್ರ ಮೂಲಕ ಏನು ಅದನ್ನೊಂದು ಬ್ಯಾಲೆನ್ಸ್ ಮಾಡುತ್ತೆ. ಅದನ್ನು ಕಲ್ಯಾಣ ರಾಜ್ಯ ಅಂತ ಕರಿತೀವಿ. ಎಲ್ಲರಿಗೂ ಕೂಡ ಒಂದು ಆಸ್ತಿ ಪಾಸ್ತಿ ಸಮಾನವಾಗಿರುವಂಥದ್ದು ಮಾಡೋ ಕಡೆಗೂ ನಡೆಯೋದು ಸಮಾಜವಾದ. ಇವತ್ತು ನಮ್ಮಲ್ಲಿ ಅಂಥ ಸಮಾಜವಾದದ ಚರ್ಚೆನೇ ಇಲ್ದಂಗಾಗಿದೆ. ನಾವೇನಿದ್ರು ವೆಲ್ಫೇರ್ ಸ್ಟೇಟ್ ಬಗ್ಗೆ ಮಾತ್ರ ಜಾಸ್ತಿ ಮಾತಾಡ್ತಿದ್ದೀವಿ. ಇವರಂಥವ್ರು ಆ ವೆಲ್ಫೇರ್ ಸ್ಟೇಟ್ಗೂ ವಿರುದ್ಧ ಇದ್ದಾರೆ, ಕೊಡಬಾರ್ದು ಅಂತ. ಹೌದು. ಸೊ ತಮ್ಮ ಉದಾಹರಣೆಗೆ ಕೂಲಿ ಜಾಸ್ತಿ ಆದ ತಕ್ಷಣ ಕೆಲವರಿಗೆ ಸಿಟ್ಟು ಬರುತ್ತೆ. ಆ ಸಿಟ್ಟು ಬರೋದಕ್ಕೆ ಕಾರಣ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಅವ್ರಿಗೆ ಮೊದಲು ಆದಾಯ ಕಡಿಮೆ ಇರುತ್ತೆ. ಹೌದು. ಅವರು ಇನ್ನೂ ಕೂಲಿ ಕಾರ್ಮಿಕರದ್ದು ಕೂಲಿ ರೇಟ್ ಜಾಸ್ತಿ ಆದರೆ ನಾವೆಲ್ಲೋಗೋಣ ಅನ್ನೋವಂಥ ಪರಿಸ್ಥಿತಿ ಅವ್ರಿಗೂ ಇರುತ್ತೆ, ಇರೋದಿಲ್ಲ ಅಂತಲ್ಲ. ಆದರೆ ಮೋಹನ್ ದಾಸ್ ಪೈ ಅಂಥವ್ರಿಗೆ ಏನು ಸಮಸ್ಯೆ, ದೊಡ್ಡ ಪ್ರಮಾಣದಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡಿಕೊಂಡು ಇರ್ತಕ್ಕಂಥವ್ರಿಗೆ ಮಿಕ್ಕವ್ರಿಗೆ ಏನೋ ಒಂದು ಕೊಟ್ಟ ತಕ್ಷಣ ಅವ್ರಿಗೊಂದು ಸಿಟ್ಟು ಬರುತ್ತೆ. ಕರ್ನಾಟಕದ ವಿಶೇಷ ಏನಂದರೆ, ಒಂದು ಸ್ವಲ್ಪ ಉಳ್ಳವರು ಅಂತ ನೀವು ಕರಿಬೋದು, ಬಡವರಿಗೆ ಹೋಲಿಸಿದ್ರೆ ಯಾರಿದ್ದಾರೆ ಅಂಥವ್ರು ಎಲ್ಲರಿಗೂ ಕೂಡ ಈ ಕಲ್ಯಾಣ ಕಾರ್ಯಕ್ರಮಗಳ ಬೆನಿಫಿಟ್ ಸಿಗೋ ಹಾಗೆ ಮಾಡಿದ್ದಾರೆ. ಹೌದು. ಅಂದರೆ ಕೆಲವ್ರು ಕೇಳ್ತಾರೆ, ಅಂದರೆ ನೀವು ಎಲ್ರಿಗೂ ಯಾಕೆ ಬಸ್ ಫ್ರೀ ಮಾಡಬೇಕು, ಮತ್ತು ಕರೆಂಟ್ ಇದ್ರದ್ದು ಕೂಡ ನೀವೆಲ್ರಿಗೂ ಯಾಕೆ ಗೃಹ ಜ್ಯೋತಿ ಫ್ರೀ ಕೊಡಬೇಕು ಅಂತ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ, ಅದು ಇನ್ಯಾವಾಗಾದ್ರೂ ಚರ್ಚೆ ಮಾಡ್ಬೋದು. ಆದರೆ ಮುಖ್ಯವಾಗಿ ಎಲ್ಲರಿಗೂ ಇದು ಸಿಗುವ ಹಾಗೆ ಮಾಡಿದಾಗ ಇನ್ನೊಂದು ಸ್ವಲ್ಪ ಈ ಅಸಹನೆ ಕೂಡ ಕಡಿಮೆ ಆಗ್ಬೋದು ಅಂತ. ಬಟ್ ಮೋಹನ್ ದಾಸ್ ಪೈ ಅಂಥವರ ಅಸಹನೆ ಏನಿದೆ ಇಂಥ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ, ಅದು ಮಾತ್ರ ಅಸಹನೀಯವಾದ್ದು, ಒಂಥರ ಕಾಯಿಲೆ ಅಂತಲೇ. ಹೌದು, ಡೆಫಿನೆಟ್ಲಿ. ಅವ್ರಿಗೆ ಇದು ನೋಡ್ಬೇಕು, ಅವರು ಇದರಿಂದ ಹೆಂಗೆ ನಮ್ಮ ರಾಜ್ಯದ್ದು ಬೆಳವಣಿಗೆ ದರ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ತಮಿಳ್ನಾಡದೇ ಮಾತಾಡ್ತಿದ್ವಿ. ತಮಿಳ್ನಾಡಿನ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತೀವಿ, ಮಹಿಳೆಯರ ಉದ್ಯೋಗಶೀಲತೆಯ ದರ, ಅದು ಯಾವಾಗ ಈ ಉಚಿತ ಕೊಡುಗೆಗಳನ್ನು ಕೊಡೋಕೆ ಶುರು ಮಾಡಿದ್ರು ಆವಾಗ ಅದು ತುಂಬ ಬೆಳೀತು. ಇಡೀ ಭಾರತಕ್ಕಿಂತ ಜಾಸ್ತಿ ಇದೆ ಅದು, ಇಡೀ ಭಾರತದ ಸರಾಸರಿಗಿಂತ ತುಂಬ ಜಾಸ್ತಿ ಇದೆ. ಅದನ್ನು ನಾವು ಅಪ್ರಿಷಿಯೇಟ್ ಮಾಡೋಕ್ಕೆ ಕಾಮನ್ ಸೆನ್ಸ್ ಬೆಳೆಸ್ಕೋಬೇಕಲ್ವಾ ಅಂತ. ಹೌದೌದು ಸರ್. ಅದೇ ಈ ಪೈ ಅವರಾಗಿರಲಿ, ಕಿರಣ್ ಮಜುಮ್ದಾರ್ ಶಾ ಅಂತವರು ಯಾವಾಗಲೂ ಅವ್ರ ಟ್ವೀಟಲ್ಲಿ ಬೆಂಗಳೂರನ್ನ ನೆಗ್ಲೆಕ್ಟ್ ಮಾಡಬೇಡಿ, ನಾನು ಆವಾಗಲೇ ಮಾತನಾಡಿದಾಗೆ ಬೆಂಗಳೂರು ನೆಗ್ಲೆಕ್ಟ್ ಮಾಡಬೇಡಿ ಅಂತ. ಅಂದರೆ ಅವರು ಬೆಂಗಳೂರೇ ಕರ್ನಾಟಕ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ, ಬೆಂಗಳೂರೇ ಎಲ್ಲ ಅನ್ನೋ ಥರ ಮಾತಾಡ್ತಾರೆ. ಇದು ಯಾಕೆ ಮಾತಾಡ್ತಾರೆ ಅಂತ? ಇಲ್ಲ, ಯಾಕಂದರೆ ಬೆಂಗಳೂರಿನಲ್ಲಿ ಅವರಿದ್ದಾರೆ, ಅವ್ರ ಬಿಸ್ನೆಸ್ಗಳಿವೆ, ಮತ್ತು ಒಂದು ರೀತಿಯಾದಂಥ ಅಭಿವೃದ್ಧಿಯ ತಿಳುವಳಿಕೆ ಇದೆ. ಆ ತಿಳುವಳಿಕೆ ಏನಂದರೆ, ನೀವು ಎಲ್ಲ ಕಡೆಗೂ ಸಮಾನವಾದಂಥ ಬೆಳವಣಿಗೆ ಅಂತ ಮಾಡೋಕ್ಕೆ ಹೊರಟ್ರೆ ಅದು ಬೆಳವಣಿಗೆ ಆಗಲ್ಲ. ಉದಾಹರಣೆಗೆ ಇಲ್ಲಿ ಬೆಂಗಳೂರು ಮಾಡೋದೇ ಅಭಿವೃದ್ಧಿಯ ತಿಳುವಳಿಕೆ ಅಂತ ಅವ್ರು. ಯಾಕಂದರೆ ನಿಮ್ಗೆ ಈಗ ನೋಡಿ, ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಬೆಂಗಳೂರಿನಲ್ಲಿ ಒಂದು ರೀತಿಯ ಕಾಸ್ಮೋಪಾಲಿಟನ್ ವಾತಾವರಣ ಇದೆ, ಇಲ್ಲಿ ಬಂದು ವಾಸ ಮಾಡೋದಕ್ಕೆ ಜನ ಬಯಸ್ತಾರೆ. ಹಾಗಾಗಿ ನೀವು ಕೆಲವು ಬಿಸ್ನೆಸ್ನ ಇಲ್ಲಿ ಹಾಕಿದ್ರೆ ನಿಮ್ಗೆ ಇಲ್ಲಿ ಬೇಗ ಅದು ಫಾಸ್ಟಾಗಿ ಬೆಳೆಯುತ್ತೆ. ನೀವು ತೆಗೆದುಕೊಂಡು ಹೋಗಿ ನೀವು ಬಾಗಲಕೋಟೆಯಲ್ಲಿ ಮಾಡಿದ್ರೆ, ಹುನಗುಂದದಲ್ಲಿ ಮಾಡಿದ್ರೆ ಅದು ಬೆಳೆಯೋದಿಲ್ಲ, ಅದಕ್ಕೆ ಬರಲ್ಲ, ಯಾರು ಅಲ್ಲಿ ಫ್ಯಾಕ್ಟ್ರಿ ಹಾಕಕ್ಕೆ ಬರೋದಿಲ್ಲ, ಅಥವಾ ಈ ಥರದ IT ಸೆಕ್ಟರ್ ಕಂಪ್ನಿಗಳು ಹಾಕಕ್ಕೆ ಬರಲ್ಲ ಅನ್ನೋವಂಥದ್ದು ಒಂದು ತಿಳುವಳಿಕೆ. ಈ ಸದ್ಯ ನಾವು ಅದನ್ನು ಕಿತ್ತಾಕ್ಬಿಟ್ಟು ಯಾರಾದರೂ ಬಂದು ಫ್ಯಾಕ್ಟ್ರಿ ಮಾಡ್ತೀರಾ ಆದರೆ ನೀವು ಬರಬೇಕು, ನೀವು ಕುಡ್ಚಿಲ್ ಮಾಡಬೇಕು, ಬೈಲೊಂಗಲದಲ್ಲಿ ಮಾಡಬೇಕು, ಶಾಪುರದಲ್ಲಿ ಮಾಡಬೇಕು, ಶಾಬಾದಲ್ಲಿ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ.
ಆದರೆ ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಇರಬೇಕಲ್ಲ. ಹೌದು. ಆ ಬ್ಯಾಲೆನ್ಸ್ ಇಲ್ಲದೇ ಇರುವ ರೀತಿ ಒಳಗಡೆ ಬೆಂಗಳೂರನ್ನ ಬೆಳೆಸಲಾಗ್ತಿದೆ. ಸುಮ್ಮನೆ ಒಂದು ಉದಾಹರಣೆ ಕೊಡೋದಾದರೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹತ್ತಿರ ಬೇಕು ಅಂತ ನಿಮಗಿದ್ರೆ ಹೈದರಾಬಾದಿಂದ ನೀವು ಸುಮ್ಮನೆ ಏನೋ ಏರ್ ಡಿಸ್ಟೆನ್ಸ್ ತೊಗೊಂಡ್ರೆ ಚಿಂಚೋಳಿಗೆ 55 ಕಿಲೋಮೀಟ್ರ್ ಆಗುತ್ತೆ, ಆಯಿತಾ. ಸೊ ನೀವು ಒಂದು ಎಕ್ಸ್ಪ್ರೆಸ್ ಹೈವೇ ಹಾಕ್ಕೊಂಬಿಟ್ರೆ 1-1.5 ಗಂಟೆ ಒಳಗಡೆ ಅಲ್ಲಿಗೆ ಬಂದ್ಬಿಡ್ಬೋದು. ಅಲ್ಲಿ ನೀವು ದೊಡ್ಡದಾಗಿ ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ. ಬೆಂಗಳೂರಿನ ಪಕ್ಕ ಹೊಸೂರು ಬೆಳೆದಿದೆಯಲ್ಲ ಈಗ, ತಮಿಳ್ನಾಡು ಹೊಸೂರು, ಅಥವಾ ಈಗ ಕುಪ್ಪಂನ ಬೆಳೆಸೋದಕ್ಕೋಸ್ಕರ ಆಂಧ್ರದವ್ರು ನೋಡ್ತಾ ಇದ್ದಾರಲ್ಲ, ಆ ರೀತಿ ಒಳಗಡೆ ಕುಪ್ಪಂ ಇರಲಿ, ಪೆನುಗೊಂಡ ಇರಲಿ, ಹಿಂದೂಪುರ ಇರಲಿ, ಈ ಭಾಗದಲ್ಲಿ ಬೆಂಗಳೂರಿಗೆ ಹತ್ತಿರ ಇದೆ ಅನ್ನೋ ಅನುಕೂಲವನ್ನು ಪಡ್ಕೊಂಡು ಆಂಧ್ರದವ್ರು ಮಾಡ್ತೀರಲ್ಲ, ಹಾಗೆ ನೀವು ಏನಾದ್ರು ದಾರಿ ಹುಡುಕಬೇಕು ಇಡೀ ರಾಜ್ಯದಲ್ಲಿ ಮಾಡೋದಕ್ಕೆ. ಅಂಥದ್ದು ಒಂದು ಆಲೋಚನೆ ಇಲ್ಲ. ಈಗಾಗಲೇ ಎಲ್ಲಿ ಬಂದು ದುಡ್ಡು ಬೀಳ್ತಾ ಇದೆ ಅಲ್ಲೇ ಬಿದ್ದು ಬಿಡಲಿ ಸಾಕು ಅನ್ನೋ ಥರದ್ದು. ಇದು ಬರೀ ಏನು ಇಡೀ ರಾಜ್ಯದ ಬೆಳವಣಿಗೆ ಆಗಲ್ಲ ಅನ್ನೋದು ಮಾತಲ್ಲ, ಬೆಂಗಳೂರಿನಲ್ಲಿ ಬದುಕೋದು ಕೂಡ ಕಷ್ಟ ಆಗುತ್ತೆ ಒಂದು ಸಿಟಿ ಮೇಲೆ ಈ ಪ್ರಮಾಣದ ಒತ್ತಡ ಬಿದ್ದರೆ. ಅದನ್ನು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು ಅಂತ ಅವ್ರು ಅನ್ಸುತ್ತೆ. ನನಗೆ ಈಗ ಅನಿಸ್ತಾ ಇದೆ ಅದೊಂದು ರೀತಿ ತಮಾಷೆ ಮಾಡಿದ ಅವ್ರ ಟ್ವೀಟ್. ಯಾಕೆಂದರೆ ತಮಿಳುನಾಡು ಕೇವಲ ಚೆನ್ನೈ ಕೇಂದ್ರಿತವಾಗಿಲ್ಲ, ನೀವಾಗಲೇ ಹೇಳ್ದಂಗೆ ಎಲ್ಲ ಬೇರೆ ಬೇರೆ ಜಿಲ್ಲೆಗಳನ್ನು ಸಹ ತಮಿಳುನಾಡು ಇದು ಅವಲಂಬಿಸಿದೆ. ಅದೇ ರೀತಿ ಇವರ ಮನಸ್ಥಿತಿ ಬೆಂಗಳೂರೇ ಎಲ್ಲ ಅನ್ನೋ ರೀತಿ ಮನಸ್ಥಿತಿ ಬಂದಿದೆ. ನೋಡಿ, ಎರಡೂ ವಿಚಾರ. ಅವರು ಫ್ರೀ ಬೀಸಿಂದ ಹೆಂಗಾಗಿದೆ ಅಂದರೆ ತಮಿಳುನಾಡು ಕೂಡ ಉಚಿತವಾದಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ, ಮತ್ತು ಬೆಂಗಳೂರಿನ ಆಚೆ ಅಂದರೆ ಒಂದು ಸಿಟಿ ಆಚೆಗೆ ಇಡೀ ರಾಜ್ಯನ ಅಭಿವೃದ್ಧಿ ಮಾಡೋ ಮಾಡೆಲ್ಲೇ ತಮಿಳ್ನಾಡ್ದಿದೆ. ತಮಿಳ್ನಾಡು ಬೆಸ್ಟ್ ಮಾಡೆಲ್ ಅಂತ ಅವ್ರು ಹೇಳಿದ್ರೆ ಅದು ಇವರ ಮೂಲ ತತ್ವಕ್ಕೆ ವಿರುದ್ಧವಾಗಿದೆ. ಹೌದು ಸರ್. ಇನ್ನೊಂದು ಮತ್ತೆ ಗ್ಯಾರಂಟಿಗಳ ವಿಚಾರಕ್ಕೆ ಬರೋದಾದರೆ, ಸರ್ಕಾರದಲ್ಲಿ ಇದರಿಂದ ಭ್ರಷ್ಟಾಚಾರ ಹೆಚ್ಚಿದೆ ಅಂತಲೂ ಮಾತನಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ನೀವೇ ಮೊದಲು ಹೇಳಿದ್ರಿ, ಬೇರೆ ಅಭಿವೃದ್ಧಿಗಳಿದ್ದರೂ ಗ್ಯಾರಂಟಿಗಳೇ ಅಭಿವೃದ್ಧಿ ಅಂತ ಹೇಳಿದ್ರಿ. ಇದರಿಂದ ಭ್ರಷ್ಟಾಚಾರ ಸರ್ಕಾರದಲ್ಲಿ ಹೆಚ್ಚಾಗ್ತಿದೆ ಅಂತಲೂ ಒಂದು ಆರೋಪ ಇದೆ ಸರ್. ಇಲ್ಲ, ಇದರಿಂದ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅಂತ ಅವ್ರು ಹೇಳ್ತಿಲ್ಲ. ಒಟ್ಟಾರೆ ಈ ಸರ್ಕಾರದಲ್ಲಿರುವಂಥ ಭ್ರಷ್ಟಾಚಾರದ ಕಾರಣದಿಂದಾಗಿ ಅದು ಕೂಡ ಅಭಿವೃದ್ಧಿ ಆಗದೇ ಇರೋದಕ್ಕೆ ಒಂದು ಕಾರಣ ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ. ಅದರಲ್ಲಿ ಒಂದು ಗ್ಯಾರಂಟಿ ಅಥವಾ ಕಲ್ಯಾಣ ಕಾರ್ಯಕ್ರಮಗಳು ಹೆಚ್ಚಾದರೆ ಸರ್ಕಾರದ ಒಟ್ಟು ಏನು ಬಜೆಟಿನ ಅಲೋಕೇಶನ್ನಿಂದನೇ ಭ್ರಷ್ಟಾಚಾರ ಮಾಡೋದು ಕಡಿಮೆ ಆಗುತ್ತೆ. ಯಾಕಂದರೆ ಅಷ್ಟು ದುಡ್ಡು ಡೈರೆಕ್ಟಾಗಿ ಜನಕ್ಕೆ ಟ್ರಾನ್ಸ್ಫರ್ ಆಗಿಬಿಡುತ್ತಲ್ಲ. 51,000 ಕೋಟಿ ಅದಿದೆ, 18,000 ಕೋಟಿ ಅಷ್ಟು ರೈತರ ಪಂಪ್ಸೆಟ್ ಕೊಡುವಂಥ ವಿದ್ಯುತ್ ಇದೆ, ಮತ್ತು ಮನೆಗಳಿಗೆ ಕೊಡುವಂಥ ದುಡ್ಡು, ಸ್ಕಾಲರ್ಶಿಪ್ಸು, ಇಂಥ ಬೇರೆ ಬೇರೆ ಕಲ್ಯಾಣ ಕಾರ್ಯಕ್ರಮಗಳು ಎಲ್ಲ ಸೇರಿದ್ರೆ ಹತ್ತತ್ರ 1,00,000 ಕೋಟಿ ರೂಪಾಯಿ ಡೈರೆಕ್ಟು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಹೀಗಾಗಿ ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ತೀವ್ರವಾಗಿ ಕಡಿಮೆ ಆಗಿದೆ ಅನ್ನುವ ಭಾವನೆ ಏನು ಮೂಡಬೇಕಿತ್ತು, ಅದು ಮೂಡಿಲ್ಲ. ಅಂದರೆ ಭ್ರಷ್ಟಾಚಾರ ಆ ರೀತಿಯಲ್ಲಿ ಅದನ್ನು ಕಡಿಮೆ ಮಾಡುವುದಕ್ಕೆ ನಿರ್ಣಾಯಕವಾದಂಥ ಕ್ರಮಗಳನ್ನು ಈ ಸರ್ಕಾರ ತೆಗೆದುಕೊಂಡಿಲ್ಲ ಅಂತ ಅನ್ಸುತ್ತೆ. ಗ್ಯಾರಂಟಿಗಳಿಂದ ಭ್ರಷ್ಟಾಚಾರ ಅಲ್ಲ, ಗ್ಯಾರಂಟಿಗಳಿಂದ ಭ್ರಷ್ಟಾಚಾರ ಆ್ಯಕ್ಚುಲಿ ಕಡಿಮೆ ಆಗುತ್ತೆ. ಆದರೆ ಓವರಾಲ್ ಇರೊಳಗಡೆ ನೀವು ಒಂದು ಸರ್ಕಾರದ 40% ಕಮಿಷನನ್ನು ಮುಂದೆ ಇಟ್ಟು ಒಂದು ಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮಲ್ಲಿ ಅಂಥ ಭ್ರಷ್ಟಾಚಾರ ನಡೆಯಲ್ಲ ಅನ್ನೋಂಥ ಒಂದು ಭಾವನೆಯನ್ನು ಮೂಡಿಸುವಂಥ ಕ್ರಮ ಏನು ತೊಗೋಬೇಕಿತ್ತು ಅಂಥ ಕ್ರಮ ತಗೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಇನ್ನು ಇದೇ ವಿಚಾರವಾಗಿ ನೋಡೋದಾದರೆ ಬೆಂಗಳೂರನ್ನ ಈ ಸರ್ಕಾರ ನಡೆಸ್ತಾ ಇರೋ ರೀತಿ ಸರಿ ಇದೆ ಅನಿಸುತ್ತಾ ನಿಮಗೆ? ಇಲ್ಲ, ನಾನು ಆಗಲೇ ಹೇಳಿದೆ, ಎರಡು ವಿಚಾರ ಇದೆ. ಒಂದು, ಬೆಂಗಳೂರು ಎಲ್ಲರ ಬೆಂಗಳೂರಾಗಿ ಇದು ಆಗೋ ರೀತಿಯಲ್ಲಿ ಇರಬೇಕು, ಮತ್ತು ಒಟ್ಟಾರೆ ಬೆಂಗಳೂರು ಅಭಿವೃದ್ಧಿಗೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಆ ನಿಟ್ಟಲ್ಲಿ ಈಗಾಗಲೇ ತೆಗೆದುಕೊಂಡಿರುವಂಥ ಕ್ರಮಗಳು ಸಾಲದು ಅಂತ ನನಗನ್ಸುತ್ತೆ, ಮತ್ತು ಬಿಯಾಂಡ್ ಬೆಂಗಳೂರು ಹೋಗಬೇಕು ಅಂತ ಅನ್ಸುತ್ತೆ. ಸರ್, ಇನ್ನು ನನ್ನ ಕಡೆ ಪ್ರಶ್ನೆ, ನಾನು ಆಗಲೇ ಮೋಹನ್ ದಾಸ್ ಪೈ ಮತ್ತು ಕಿರಣ್ ಮಜುಮ್ದಾರ್ ಶಾ ಏನು ಹೇಳಿದೆ, ಅವರು ನಮ್ಮಿಂದಲೇ ಬೆಂಗಳೂರು ಅನ್ನುವ ದರ್ಪವನ್ನು ತೋರಿಸ್ತಾ ಇದ್ದಾರೆ ಕೂಡ. ಎಷ್ಟೋ ಸಂದರ್ಭದಲ್ಲಿ ಆ ರೀತಿ ಟ್ವೀಟ್ಗಳನ್ನ ಮಾಡಿದ್ದಾರೆ. ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತ ಸರ್ಕಾರದ ಮೇಲೆ ಇತ್ತೀಚೆಗೆ ಒಂದು ಒತ್ತಡ ಬರುತ್ತೆ. ಆದರೆ ಆ ಕಾರ್ಮಿಕ ಸಚಿವರು ಸಹ ಅದನ್ನು ಮಾತಾಡ್ತಾರೆ, ಅದನ್ನು ಜಾರಿ ಮಾಡಬೇಕು ಅಂದರೆ. ಆದರೆ ಇದೇ ಕಿರಣ್ ಮಜುಮ್ದಾರ್ ಶಾ ಆಗಿರ್ಬೋದು, ಇದೇ ಮೋಹನ್ ದಾಸ್ ಪೈ ಅವರು ವಿರೋಧ ಮಾಡ್ತಾರೆ. ಅಂದರೆ ನನಗೆ ಅನ್ಸೋದು, ಇವರಿಗೆ ಬೆಂಗಳೂರಿನ ನೆಲ ಬೇಕು, ಬೆಂಗಳೂರಿನ ಜಲ ಬೇಕು, ಬೆಂಗಳೂರಿನ ಗಾಳಿ ಬೇಕು, ಆದರೆ ಕನ್ನಡಿಗರಿಗೆ ಉದ್ಯೋಗ ಕೊಡೋದ್ರಲ್ಲಿ ಇವರು ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಯಾಕಿಷ್ಟು ಇವರಿಗೆ ಕನ್ನಡಿಗರ ಮೇಲೆ ದ್ವೇಷ ಅಂತ? ಇಲ್ಲ ನೋಡಿ, ಇದು ಪ್ರಪಂಚದಾದ್ಯಂತ ಬೆಳೀತಾ ಇರುವಂಥ ಒಂದು ಟ್ರೆಂಡ್ ಇದೆ. ಅದು ಮೈಗ್ರೇಷನ್, ವಲಸೆ ಬರೋರಿದ್ದಾರೆ, ಅವ್ರ ಬಗ್ಗೆ ಒಂದು ಸಿಟ್ಟು ಬರುವಂಥದ್ದು. ಇದರಲ್ಲಿ ಇದು ಯಾಕೆ ಹಿಂಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಒಂದು ಆರ್ಥಿಕತೆ ಬೆಳವಣಿಗೆ ಆಗ್ತಾ ಇರಬೇಕಾದ್ರೆ ಆ ಭಾಗದ ಎಲ್ಲಿ ಬೆಳವಣಿಗೆ ಆಗ್ತಿರುತ್ತೆ ಆ ಭಾಗದಲ್ಲಿರ್ತಕ್ಕಂಥವ್ರಿಗೆ ಒಂದು ಮೊದಲ ಹಕ್ಕು ಅವರೊಳಗಡೆ ಇರುತ್ತೆ. ಯಾಕಂದರೆ ನೀವು ಹೇಳ್ದಂಗೆ ನಮ್ಮ ನೆಲ ಮತ್ತು ನಮ್ಮ ಜಲ
ಒಂದು ನೂರಾರು ವರ್ಷಗಳ ಕಾಲ ಒಂದು ರೀತಿಯಾದಂಥ ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ನಾವು ಮಾಡಿರೋ ಪ್ರಯತ್ನದಿಂದಾಗಿ ಇವತ್ತು ಆ ಬೆಳವಣಿಗೆ ಆಗ್ತಿದೆ ಅಂತಂದರೆ ಆ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ, ಸ್ಥಳೀಯರಿಗೆ ಹೆಚ್ಚಿನ ಪಾಲು ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು. ಅದು ಭಾಳ ಸರಿ ಇರೋದಿಲ್ಲ. ಹಾಕಿದ ದುಡ್ಡಿಗೆ ಲಾಭ ಬರಬೇಕು, ಅದಕ್ಕೆ ಯಾರನ್ನು ಬೇಕಾದ್ರೂ ನಾವು ತೊಗೋಬೋದು ಅನ್ನೋವಂಥ ಭಾವನೆ ಅದು ಒಂದು ರೀತಿಯಲ್ಲಿ ಎದ್ದು ಕಾಣುತ್ತೆ. ಸುಮ್ಮನೆ ಸಿಂಬಾಲಿಕ್ ಆಗಿ ರಾಜ್ಯೋತ್ಸವದ ದಿವಸ ಬಾವುಟ ಕಟ್ಬಿಡೋದು ಇಂಥವನ್ನೆಲ್ಲ ಮಾಡ್ತಾರಾದರೂ ಕೂಡ ಇದರ ಬಗ್ಗೆ ಇರಬೇಕಾಗಿರೋಷ್ಟು ಗೌರವ ಇಲ್ಲ ಅಂತ ನನಗನ್ಸುತ್ತೆ. ಎರಡನೇದು, ಅದೇ ಸಂದರ್ಭದಲ್ಲಿ ನೀವು ಇಡೀ ಜಗತ್ತಿನಲ್ಲಿ ಆರ್ಥಿಕ ಬೆಳವಣಿಗೆ ಆಗ್ತಿರೋರೊಳಗಡೆ ಈ ಮೈಗ್ರೆಂಟ್ಸ್, ವಲಸೆ ಬಂದಿರುವಂಥವ್ರ ಪಾತ್ರ ಕೂಡ ಇದೆ, ಅವರ ದುಡಿಮೆಯ ಪಾತ್ರ ಕೂಡ ಇದೆ. ಅದನ್ನು ನಾವು ಇನ್ನೊಂದು ರಾಜ್ಯದಿಂದ ಅಂತ ಮಾತ್ರ ನೋಡಬೇಕಿಲ್ಲ. ಈಗ ಉದಾಹರಣೆಗೆ ಉತ್ತರ ಕರ್ನಾಟಕದಿಂದ ಬಂದು ಬೆಂಗಳೂರಿನಲ್ಲಿ ಕಡಿಮೆ ಕೂಲಿಗೆ ದುಡಿತಾ ಇರುವಂಥ ಜನ ಇದ್ದಾರಲ್ಲ, ಅವರ ದುಡಿಮೆಯ ಫಲ ಕೂಡ ಬೆಂಗಳೂರನ್ನ ಕಟ್ಟಿ ಬೆಳೆಸೋದ್ರೊಳಗಡೆ ಇದೆ. ಅವ್ರಿಗೆ ಯಾವ ರೀತಿಯಲ್ಲಿ ಈ ಫಲ ದಕ್ಕುವ ಹಾಗೆ ಮಾಡಬೇಕು ಅಂತ ಕೂಡ ನಾವು ನೋಡಬೇಕಿದೆ. ಮತ್ತು ಒಂದು ವಲಸೆಯನ್ನು ನಿಯಂತ್ರಿಸಬೇಕು, ಒಂದು ಸಮಾನವಾದಂಥ ಬೆಳವಣಿಗೆ ಎಲ್ಲ ಕಡೆಗೂ ಆಗಬೇಕು ಹೊರತು ವಲಸೆ ಬರುತ್ತಿರುವವರ ವಿರುದ್ಧ ನಾವು ನಮ್ಮ ಆಕ್ರೋಶ ಇರಬಾರ್ದು. ಬಟ್ ವಲಸೆ ಅನ್ನೋದು ಈ ಪ್ರಮಾಣದಲ್ಲಿ ಅಸಮಾನ ಬೆಳವಣಿಗೆ ಕಾರಣಕ್ಕಾಗಿ ಇದೇ ರೀತಿಯಲ್ಲಿ ಮುಂದುವರಿತಾ ಇದ್ದರೆ ಅಶಾಂತಿ ಅನ್ನುವಂಥದ್ದು ಏರ್ಪಡುತ್ತೆ. ಇದನ್ನು ಕೂಡ ಸರ್ಕಾರಗಳು ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಭಾಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ವೀಕ್ಷಕರೇ, ನಾವು ಇದೇ ರೀತಿಯ ಇನ್ನೊಂದು ಚರ್ಚೆ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಕಳೆದ ವಾರ. ಅದನ್ನು ಸಹ ನಾವು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀವಿ ಲಿಂಕು, ಅದನ್ನು ಸಹ ನೀವು ನೋಡ್ಬೋದು. ನನ್ನ ಪ್ರಕಾರ ಹೀಗೆ ಗ್ಯಾರಂಟಿಗಳನ್ನ ವಿರೋಧಿಸಿದವರು ಹೊಟ್ಟೆ ತುಂಬಿದವರು ಅಂತ ಒಂದೇ ಮಾತಿನಲ್ಲಿ ಹೇಳ್ಬೋದು. ಯಾಕಂದರೆ ಬಡವರ ಬಗ್ಗೆ, ಈ ದೇಶದ ಬಡತನದ ಬಗ್ಗೆ, ಅಪೌಷ್ಟಿಕತೆ ಬಗ್ಗೆ, ಇನ್ನು ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ನಮ್ಮ ದೇಶ 102ನೇ ಸ್ಥಾನದಲ್ಲಿದೆ 125 ದೇಶಗಳಲ್ಲಿ. ಸೊ ಇದ್ರ ಬಗ್ಗೆ ಕಾಳಜಿ ಇಲ್ಲದೆ ಇರುವವರು ಈ ರೀತಿಯ ಕಲ್ಯಾಣ ಕಾರ್ಯಕ್ರಮಗಳನ್ನ ವಿರೋಧಿಸ್ತಾರೆ ಅಂತಲೇ ನಾವು ಹೇಳ್ಬೋದು. ಗ್ಯಾರಂಟಿಗಳಿಂದ ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ ಅಂತ ಈಗ ನಾವು ಮಾತಾಡಿದ್ದೀವಿ. ಗ್ಯಾರಂಟಿಗಳಿಂದ ರಾಜ್ಯ ಅಭಿವೃದ್ಧಿ ಆಗಿದೆ ಅಂತ ಮಾತನಾಡಿದ್ದೀವಿ. ಈ ಗ್ಯಾರಂಟಿಗಳು ನಿಜಕ್ಕೂ ರಾಜ್ಯದ ಜನರಿಗೆ ಎಷ್ಟು ಉಪಯುಕ್ತವಾಗಿದೆ ಅನ್ನೋದನ್ನು ನಾವು ಈ ಚರ್ಚೆಯಲ್ಲಿ ಮಾತನಾಡಿದ್ದೀವಿ. ಇದೇ ರೀತಿ ಇನ್ನು ಸಾಕಷ್ಟು ಚರ್ಚೆಗಳನ್ನ ನಿಮ್ಮ ಇದೀನ.comನಲ್ಲಿ ನಾವು ಪ್ರಸಾರ ಮಾಡ್ತೀವಿ. ಇದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.